ಹಾಯ್ ಎಲ್ರಿಗೂ ಅಡ್ಬಿದ್ದಿ ನೀವು ಕೇಳ್ತಾ ಇದ್ರಿ ರೇಡಿಯೋ ಕುಂದಾಪುರ 89.6. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನಿಮ್ಮ ಸುಪ್ರೀತ ಪುರಾಣಿಕ. ಇಷ್ಟು ದಿನ ಈ ಸ್ವರ ಎಲ್ಲಿ ಹೋಯ್ತಂದಳೆ ಅಂದೇಜ್ ಹಾಕೋಕ್ಕೂ ಸಾಕು ಮತ್ತೆ ವಾಪಸ್ ಬಂದಿದ್ದೆ. ಅದೇ ಕಾರ್ಯಕ್ರಮ ಬದುಕಿನ ಸಂಗೀತ ವಿತ್ ಸುಪ್ರೀತ ನಿಮ್ಮ ಮುಂದೆ ಈಗ ಪ್ರಸಾರ ಆತಾಯಿತ್ತು. ಇವತ್ತು ನಮ್ಮ ಜೊತೆಗೆ ವಿಶೇಷ ಅತಿಥಿಯಾಗಿ ನಮ್ಮ ಜೊತೆಗಿದ್ರು ವಿಶೇಷ ಅಂತಲೇ ಹೇಳಕ್ಕೆ. ಯಾಕೆಂದರೆ ಕನ್ನಡ ಮಾಸದಲ್ಲಿ ನಾವಿತ್ತು ಕನ್ನಡದ ಪ್ರೀತಿಯನ್ನು ಬೆಳೆಸ್ಕೊಂಡಿತ್ತು. ಅದು ಮೊನ್ನೆ ಕನ್ನಡ ರಾಜ್ಯೋತ್ಸವ ಆಚರಿಸ್ಕೊಂಡಿತ್ತು. ರಾಜ್ಯೋತ್ಸವದ ಗೊಂಗಲಿಪ್ಪಾಗಲೇ ಕನ್ನಡದ ಪ್ರೀತಿಯನ್ನು ಇಟ್ಕೊಂಡಿದ್ದವರು. ಹಾಗೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಅದ್ರ ಬಗ್ಗೆ ಕೂಡ ಪ್ರೀತಿ, ಕಲೆ ಬಗ್ಗೆ ಪ್ರೀತಿ ಇಟ್ಕೊಂಡು ಅದನ್ನು ನಮ್ಮ ನೆಲದಲ್ಲ ಹೊರ ನೆಲದಲ್ಲಿ, ಹೊರ ದೇಶದಲ್ಲಿ ಅದರ ಒಂದು ಕಂಪನ ಪಸರಿಸ್ತಾ ಇಪ್ಪೋರು ನಮ್ಮ ಜೊತೆಗಿದ್ರು. ಖುಷಿ ಇತ್ತು ಅವ್ರನ್ನ ಮಾತಾಡ್ಸೋಕೆ. ಅವರೇ ಸುಧಾ ಶಶಿಕಾಂತ್. ಮಸ್ಕತ್ತಲ್ಲಿ ಇದೀಗ ವಾಸವಾಗಿದ್ದರು. ಮೂಲತಃ ಕುಂದಾಪುರದವರು. ಅವರು ಇದ್ದಲ್ಲದೆ ಹಲವಾರು ಕಲಾ ಪ್ರಕಾರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ವೀಣಾ ವಾದಕರು ಹೌದು, ಹಾಗೆ ಯೋಗ ತರಬೇತುದಾರರು ಹೌದು. ಅವರಿವತ್ತು ನಮ್ಮ ಜೊತೆಗಿದ್ದರು. ಖುಷಿಯಿಂದ ಅವರನ್ನು ಮಾತಾಡ್ಸೋಕೆ ಹೊರಟಿದೆ. ಆ ಖುಷಿಯೊಂದಿಗೆ ನಿಮ್ಮನ್ನೆಲ್ಲ ಪ್ರೀತಿಯಿಂದ ಸ್ವಾಗತಿಸ್ಕೊಂತ ಇದೆ ಈ ಕಾರ್ಯಕ್ರಮಕ್ಕೆ. ಅದ್ರ ಜೊತೆಗೆ ಅವರನ್ನು ಕೂಡ ಮುಂಚೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಂಬ. ಮೇಡಮ್ ನಮಸ್ಕಾರ. ನಮಸ್ಕಾರ ಸುಪ್ರೀತಾ ಅವರೇ. ನನ್ನ ಈ ಅವಕಾಶಕ್ಕಾಗಿ ರೇಡಿಯೋ ಕುಂದಾಪುರ 89.6 FM ಕೇಂದ್ರಕ್ಕೆ ತುಂಬ ಧನ್ಯವಾದಗಳು. ನನ್ನ ಕಾಲೇಜಿದು, ನಾನು 5 ವರ್ಷ ನನ್ನ ಜೀವನದ ಬಹುಮೂಲ್ಯ ವರ್ಷಗಳನ್ನು ಕಳೆದ ಕಾಲೇಜು. ಇಲ್ಲಿ ಇಷ್ಟು ವರ್ಷಗಳ ಮೇಲೆ ಬಂದು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರೋದು ಒಂಥರ ಹೃದಯ ತುಂಬಿ ಬಂದಿದೆ. ನನಗೆ ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ನಮಗೂ ಕೂಡ ಖುಷಿ. ಇಲ್ಲಿಯ ಹಳೆ ವಿದ್ಯಾರ್ಥಿ ಇಲ್ಲೇ ಬಂದು ಮತ್ತೆ ತಮ್ಮ ಜೀವನದ ಅನುಭವವನ್ನು ಇಲ್ಲಿ ಹಂಚ್ಕೊಂಡ್ ಬಂದಿದ್ರಿ. ಆ ಎಲ್ಲ ಖುಷಿ ಜೊತೆಗೆ ನಿಮ್ಮನ್ನು ಮಾತಾಡ್ಸ್ಕೊಂತ ಹೋತೆ. ಈಗ ಕುಂದಾಪುರ ಅಥವಾ ನಮ್ಮ ಕುಂದಾಪುರದೊಂದು ಅಂದಾಗ ನಮಗಿಂತ ನಮ್ಮ ಶ್ರೋತೃಗಳು ಕೂಡ ಕ್ಯೂರಿಯಾಸಿಟಿ ಇರುತ್ತೆ. ಕುಂದಾಪುರ ಅಂದರೆ ಎಲ್ಲಿ ಇಪ್ಕು ಸಾಕು, ಯಾವ ಊರ ಇಪ್ಕು ಸಾಕು, ಅಥವಾ ಕುಂದಾಪುರದಲ್ಲಿ ಎಲ್ಲು ಹೆಂಗೆ ಏನು ಅಂತ ಹೇಳಿ. ಅದಕ್ಕೆ ಅವನ್ನೆಲ್ಲ ಪೂರ್ಣ ಚುಕ್ಕಿ ಹಿಡ್ಕಾರೆ. ನೀವು ನಿಮ್ಮ ಬಗ್ಗೆ ಹೇಳ್ಕೊಳಕತ್ತ, ನಿಮ್ಮ ಕಿರು ಪರಿಚಯ ಅಥವಾ ನೀವು ಎಲ್ಲಿ ಹುಟ್ಟಿದ್ದು ಅಥವಾ ಏನು ಓದಿದ್ರಿ ಎಲ್ಲವನ್ನ ನಮ್ಗೆ ತಿಳಿಸುಕತ್ತ. ಖುಷಿ, ನಮ್ಮ ಬಗ್ಗೆ ಹೇಳ್ಕೊಳಕ್ಕೆ ಎಲ್ರಿಗೂ ಸಂತೋಷವೇ ಅಲ್ಲ. ನಾನು ಯಾವ ಜನ್ಮದ ಪುಣ್ಯವೋ ಕುಂದಾಪುರದಲ್ಲಿ ಹುಟ್ಟಿದ್ದೀನಿ. ನನ್ನ ತಂದೆ ದಿವಂಗತ ಡಾಕ್ಟರ್ ರಾಮಕೃಷ್ಣ ನಾವಡ್ರು, ಕುಂದಾಪುರದ ಮೊದಲನೇ ಮೂಳೆ ತಜ್ಞರು. ನನ್ನಮ್ಮ ವಿಮಲಾ ನಾವಡ. ಹಾಗಾಗಿ ಕುಂದಾಪುರದಲ್ಲೇ ಹುಟ್ಟಿ ಕುಂದಾಪುರದಲ್ಲೇ ಬೆಳೆದು ಮೊದಲು ಪ್ರಾಥಮಿಕ ಶಿಕ್ಷಣ ಹಿಂದೂ ಶಾಲೆ, ಬಿ ಆರ್ ರಾಯರ ಹಿಂದೂ ಶಾಲೆಯಲ್ಲಿ ಮಾಡಿದ್ದು. ನನ್ನ ತಂದೆಗೆ ಅವ್ರು ಓದಿದ ಶಾಲೆಯಲ್ಲೇ ಮಕ್ಕಳು ಓದಬೇಕಂತ ಆಸೆ ಇತ್ತು. ಹಾಗೆ ಅವ್ರು ಓದಿದ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ, ಅವ್ರು ಓದಿದ ಶಾಲೆಯಲ್ಲಿ ಪ್ರೌಢ ಶಿಕ್ಷಣ, ಆಮೇಲೆ ಅವರು ಓದಿದ ಕಾಲೇಜಲ್ಲಿ ಪದವಿ, ಸರ್ಕಾರಿ ಜೂನಿಯರ್ ಕಾಲೇಜು, ಮೊದಲು ಬೋರ್ಡ್ ಹೈಸ್ಕೂಲ್ ಅಂತ ಕರೀತಾ ಇದ್ರು. ಅಲ್ಲಿ ನಂದು ಪ್ರೌಢ ಶಿಕ್ಷಣ ಆಯಿತು. ಆಮೇಲೆ ಇಲ್ಲಿ ಭಂಡಾರ್ಕಾಸ್ ಕಾಲೇಜಲ್ಲಿ ನಾನು ಐಚ್ಛಿಕ ಕನ್ನಡ ವಿಷಯ ತಗೊಂಡು ನನ್ನ ಪದವಿನ ಮುಗಿಸಿದೆ. ಅದರಲ್ಲಿ ನಾನಿಲ್ಲಿ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಆಗಿ TMFI ಚಿನ್ನದ ಪದಕ ಸಿಕ್ಕಿತ್ತು ನನಗೆ ಆ ವರ್ಷ. ಹಾಗಾಗಿ ನಾನು ಓದಿದ ಸಬ್ಜೆಕ್ಟಲ್ಲಿ ನಾನು ಚೆನ್ನಾಗಿ ಓದ್ತಿದ್ದೆ ಅಂತ ಅನಿಸುತ್ತೆ. ಹಾಗೆ ಆಗ್ಲಿಂದನೂ ನನಗೆ ಎಲ್ಲದಕ್ಕೂ ಶಿಕ್ಷಣದ ಜೊತೆಗೆ ಸಾಂಸ್ಕೃತಿಕವಾಗಿ ಸಹ ನಮ್ಮ ತಂದೆ ತಾಯಿ ಆ ವಾತಾವರಣ ಮನೆಯಲ್ಲೇ ಇತ್ತು. ಸಣ್ಣದ್ರಿಂದ ಡ್ಯಾನ್ಸ್ ಕ್ಲಾಸಿಗೆ ಭರತನಾಟ್ಯ ಕಲಿತಾ ಇದ್ದೆ. ಇಲ್ಲಿ ಶ್ರೀನಿವಾಸ ಆಚಾರ್ಯ ಅವರ ಹತ್ರ ಭರತನಾಟ್ಯ ಕಲಿತಾ ಇದ್ದೆ. ಅದರಲ್ಲಿ ಜೂನಿಯರ್ ಸೀನಿಯರ್ ಆಗಿದೆ ನಂದು. ಆಮೇಲೆ ಸಂಗೀತ ಮತ್ತು ವೀಣೆ ವಾದನ ರಾಮಚಂದ್ರ ಆಯ್ತಾಳು ಸಾಲಿಗ್ರಾಮ ಅವ್ರು ಇಲ್ಲಿ ಮನೆಗೆ ಬಂದು ಹೇಳಿಕೊಡ್ತಾ ಇದ್ದ ನಮ್ಮ ಗುರುಗಳು. ಈಗ್ಲೂ ನಾನು ಅವ್ರನ್ನ ಯಾವಾಗಲೂ ನೆನೆಸ್ಕೊತೀನಿ. ನಮ್ಮಲ್ಲಿ ಆ ಒಂದು ಸಂಗೀತದ ಪ್ರೀತಿ ಹುಟ್ಟು ಹಾಕಿದ್ದಕ್ಕೆ. ಬೇರೆ ನಮ್ಮ ಓದಿದ್ದು ವಿಷಯದಲ್ಲಿ ನಮಗೇನು ಮಾಡೋದಕ್ಕಾಗದಿದ್ದಾಗ ನಮ್ಗೆ ತೊಡಸ್ಕೊಳ್ಬೇಕಂದ್ರೆ ಏನೋ ಇನ್ನೊಂದು ಇದೆಯಲ್ಲ ನಮ್ಮ ಹತ್ರ. ಖಂಡಿತ ಅದಕ್ಕೆ ಕಲೆ ಅನ್ನೋದು ಯಾವಾಗಲೂ ಹೌದು. ಹಾಗಾಗಿ ಯಾವತ್ತೂ ನಾನು ಅವರಿಗೂ ಋಣಿ. ಆಮೇಲೆ ಕಾಲೇಜ್ ಶಿಕ್ಷಣ ಇಲ್ಲ ಆದಮೇಲೆ ಡಿಗ್ರಿ ಮುಗಿದ್ಮೇಲೆ ನಾನು LLB ಮಾಡಿದೆ ವೈಕುಂಠ ಬಾಳಿಗ ಕಾಲೇಜಲ್ಲಿ. ಅಷ್ಟೊತ್ತಿಗೆ ಮದುವೆ ಆಯಿತು. LLB ಆದ ತಕ್ಷಣ ಆಮೇಲೆ ಹೋಗಿದ್ದು ಪುಣೆಗೆ. ಅಲ್ಲಿ LLM ಮಾಡಿದೆ, ಮಾಸ್ಟರ್ಸ್ ಇನ್ ಲಾ. ಅಷ್ಟೊತ್ತಿಗೆ ನಾನು ಇದರಲ್ಲಿ ಕೋರ್ಟಲ್ಲಿ ಒಬ್ಬರ ಹತ್ರ ಜೂನಿಯರ್ ಆಗಿನೂ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಬಾರ್ ಕೌನ್ಸಿಲ್ ಆಫ್ ಮುಂಬೈಯಲ್ಲಿ ನನ್ನ ವಕೀಲಿ ವೃತ್ತಿದ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡೆ. ಅಷ್ಟರಲ್ಲಿ ನನ್ನ ಗಂಡನಿಗೆ ಸೌದಿ ಅರೇಬಿಯಾದಲ್ಲಿ ಒಂದು ಉದ್ಯೋಗ ಅವಕಾಶ ಸಿಕ್ತು. ಏನು ಮಾಡೋದು ಅಂತ ಆಗದ ವಯಸ್ಸಲ್ಲಿ ನನ್ನ ಒಂದು ಕ್ಯಾರಿಯರ್ ಬಗ್ಗೆ, ನನ್ನ ಇದ್ರ ಬಗ್ಗೆ ಏನು ಯೋಚನೆ ಮಾಡಲಿಲ್ಲ. ಅವರಿಗೆ ಸಿಕ್ಕಿದ್ದು ಒಳ್ಳೆ ಅವಕಾಶ ಆಯಿತು, ನಾನು ಬರ್ತೀನಿ ಅಂತ. ಮಗು ಸಹ ಆಗಿದ್ಲಾಗ ನನಗೆ ಹೇಗೂ ಫುಲ್ ಟೈಮ್ ಮಾಡೋಕ್ಕಾಗ್ತಿರ್ಲಿಲ್ಲ. ಏನು ಯೋಚನೆ ಮಾಡಿದೆ, ಹೋದ್ವಿ. ಅಲ್ಲಿ ಹೋಗಿ ಬುರ್ಕಾ ಹಾಕ್ಕೊಳ್ಬೇಕು. ನಾನು ಓದಿದ ಇದರಲ್ಲಂತೂ ಹೆಂಗಸರಿಗೆ ಆಗ ಕೆಲಸ ಈಗ ಬದಲಾಗಿದೆ ಅಂತ ಕೇಳಿದ್ದೀನಿ ಸೌದಿ ಅರೇಬಿಯಾ. ಆಗ ನಾವು 2004ರಲ್ಲಿ ಅಲ್ಲಿ ಹೋದಾಗ ತುಂಬಾ ಅವರ ಕಾನೂನು, ಅವರ ಶರಿಯಾ ಕಾನೂನನ್ನು ಅವರು ತುಂಬ ಪಾಲಿಸ್ತಾ ಇದ್ರು. ಹಾಗಾಗಿ ಹೆಂಗಸರು ಕಾರ್ ಚಲಾಯಿಸುವಂತಿರಲಿಲ್ಲ, ಉದ್ಯೋಗ ಮಾಡುವಂತಿರಲಿಲ್ಲ. ಹೊರಗಡೆ ಹೋಗಬೇಕಾದ್ರೂ ಯಾರ ಜೊತೆಗಾದ್ರೂ ಹೋಗಬೇಕು,
ನಾವೇ ಚಲಾಯಿಸ್ಕೊಂಡು ಹೋಗುವಾಗಿಲ್ಲ. ನಿಮಗೆ ಕಷ್ಟ ಅನ್ಸ್ಲಿಲ್ವಾ? ಇಲ್ಲೀಗ ನಾವು ನಮ್ಮ ಇಂಡಿಯನ್ ಕಲ್ಚರಲ್ಲಿ ಹೆಂಗಸ್ರಿಗೆ ಫ್ರೀಡಮ್ ಇತ್ತು, ಹೊರಗಡೆ ನಾವು ಹೋಗ್ತಾ ಇದ್ವಿ. ಅದರಲ್ಲೂ ನೀವು ಹೇಳಿದ್ರಿ ಕಾನೂನಲ್ಲಿ ಪದವಿಯಲ್ಲ, ಸ್ನಾತಕೋತ್ತರ ಪದವಿಯನ್ನು ಕೂಡ ಮುಗಿಸಿದ್ರಿ. ಆ ಒಂದು ಎಜುಕೇಷನ್ ಇಟ್ಟುಕೊಂಡು ಆ ಒಂದು ಮನಸ್ಥಿತಿಯಲ್ಲಿ ಹೇಗೆ ನೀವು ಅದನ್ನೆಲ್ಲ ನಿಭಾಯಿಸ್ತಾ ಹೋದ್ರಿ ಅಂತ ಕೇಳ್ಬೋದು. ಹೌದದೇ, ನಮ್ಮ ಒಪ್ಪತ್ತಿಗೆ ಅಪ್ಪಯ್ಯ ಹೇಳಿದ್ರ ಆ ದೇಶಕ್ಕೆ ಕೋತ್ಯಾ ಅಂತ 2 ವರ್ಷ ಕಣ್ಕೊಂಬತ್ತು. ಇಷ್ಟರ ಹೊರಗೆಲ್ಲೋ ಕಾಣ್ಲೇ ಇಲ್ಲ ಅಲ್ಲ. ಆಗ ಆ ವಯಸ್ಸಲ್ಲೇನೋ ಕುತೂಹಲ, ಹೇಗಿರ್ಬೋದು ವಿದೇಶ ಅಂದ್ರೆ ಏನೋ ಭಾರೀ ಒಂದು ಸುಂದರವಾದ ಸ್ವರ್ಗವೇನೋ ಅಂತ ಕಲ್ಪನೆ ಮನಸ್ಸಲ್ಲಿ. ನೋಡ್ಕೊಂಬಪ್ಪ ಅಂತ ಹೋಗಿದ್ದು. ಹೋದ್ಮೇಲೆ ಅನ್ಸುತ್ತಾರೆ ಇಷ್ಟಕ್ಕೋಸ್ಕರ ಬಂತ ನಾವು, ನಮ್ಮ ದೇಶವೇ ಲಾಯ್ಕಿದ್ದಿತ್ತ, ಬೇಕಾದಲ್ಲಿಗೆ ಹೋಗಿ ಬರ್ಲಕ್ಕಿದ್ದಿತ್ತು. ನನಗೆ ಬಹುಶಃ ಹಿಂದಿನವರು ಒಂದು ಗಾದೆ ಮಾತಾಡಿದ್ರು, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತೇಳಿ. ಆದ್ರೂ ಹೋಗಿ ಆಗಿತ್ತಲ್ಲ, ಏನ್ ಇಲ್ಲಿದ್ದ ಕೆಲಸ ಎಲ್ಲ ಬಿಟ್ಕೊಂಡು ಹೋಗೇ ಆಗಿತ್ತು. ಹಾಗಾಗಿ ಅಲ್ಲಿ ಏನು ಮಾಡೋಕ್ಕಾತಂತ ಕಂಡೆ. ಅಲ್ಲಿಂದ ಶಾಲೆಯಲ್ಲಿ ನಾನು ಓದಿದ್ದು ಕಾನೂನು ಸ್ನಾತಕೋತ್ತರ ಪದವಿ. ಆದರೆ ಅಲ್ಲಿ ಮಗಳನ್ನ ಶಾಲೆಗೆ ಹಾಕೋ ಹೊತ್ತಿಗೆ ಅವರು ಅಲ್ಲಿ ಮಹಿಳಾ ಹೆಡ್ ಮಿಸ್ಸೇ ಇದ್ದಿದ್ರು. ಅವರು ನಿಮಗೂ ಆಸಕ್ತಿ ಇದೆಯಲ್ಲ, ಕ್ವಾಲಿಫಿಕೇಶನ್ ಬೇರೆ ಆದರೆ ತೊಂದರೆ ಇಲ್ಲ, ಸೇರ್ಕೊಳ್ಳಿ, ಚಿಕ್ಕ ಮಕ್ಕಳಿಗೆ ಕಲಿಸ್ಲಿಕ್ಕೆ ಆಗತ್ತಂತ ಅಲ್ಲಿ UKG ಮಕ್ಕಳಿಗೆ ನಾನು ಪಾಠ ಮಾಡ್ಲಿಕ್ಕೆ ಶುರು ಮಾಡಿದೆ. ಮತ್ತು ನನ್ನ ಮಗಳಿಗೆ ನಾವು ಯಾವುದೇ ಊರಲ್ಲಿ ದೇಶದಲ್ಲಿ ಬೆಳೆದ್ರು ನನ್ನ ಮಗಳಿಗೆ ಕನ್ನಡ ಬರ್ಕಂತ ಅದೊಂದು ಇದ್ದಿತ್ತು ನನಗೆ. ಹಾಗಾಗಿ ನಾನು ಅವಳಿಗೆ ಹೇಗೆ ಕನ್ನಡ ಅಂತ, ಅಲ್ಲಿ ಬೇರೆ ಎಲ್ಲರೂ ಕನ್ನಡದವರು ಇದ್ರು, ಅಲ್ಲಿ ಕನ್ನಡದ ಮಕ್ಕಳೆಲ್ಲ ಸುಮಾರು ಇದ್ದಿದ್ದು. ಅವಕ್ಕೆಲ್ಲರೂ ನಾವೊಂದು ಕನ್ನಡನೂ ಕಲಿಸ್ತೋ ಅಂತ ಅಲ್ಲಿ ಪ್ರಾಂಶುಪಾಲ ಹತ್ರ ಕೇಳ್ಕೊಂಡ್ವಿ. ಆಯ್ತು, ನೀವು ಅದಕ್ಕೆ ಪಠ್ಯದ ಪೂರಕವಾಗಿ ಒಂದು ಎಕ್ಸ್ಟ್ರಾ ಆಕ್ಟಿವಿಟಿ ಅಂತ ಪರ್ಮಿಷನ್ ಸಿಕ್ಕಿತು. ಅಲ್ಲೂ ಕನ್ನಡ ಕಲ್ಸೋಕೆ ಶುರು ಮಾಡ್ತು. ಅಲ್ಲಿಂದ ಶಾಲೆ ಆನ್ಯುವಲ್ ಡೇ ಅಲ್ಲಿ ಮಕ್ಕಳಿಗೆಲ್ಲ ನಿತ್ಯೋತ್ಸವ, ಆಮೇಲೆ ಕುದುರೆನ ತಂದಿನ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿಸಿತ್ತು. ನಮ್ಮ ಕನ್ನಡದ ಸೊಗಡನ್ನ ಹೌದದೇ, ಅದೊಂದು ಸಂತೋಷ. ಯಾವ್ದೋ ಊರಿಗೆ ಬಂದ್ರು ಏನೋ ನಮ್ಮ ಊರಿಂದ ಮಾಡ್ತಾ ಇತ್ತು, ನಾವು ನಮ್ಮ ಭಾಷೆ ಬಿಡ್ಲಿಲ್ಲ ಅಂತ ನಮ್ಮ ಮನ್ಸಿಗೆ ಸಮಾಧಾನ ಏನೋ ಹಾಗೆ ಮಾಡ್ತು. ಆದರೆ ಹೇಳ್ದೆಲ್ಲ ಸೌದಿಯಲ್ಲಿ ಬುರ್ಕಾ ಹಾಕೊಳ್ಬೇಕು, ತುಂಬಾ ಇಂಥ ಕಟ್ಟುಪಾಡುಗಳು ತುಂಬಾ. ಹಾಗಾಗಿ ಮಗಳನ್ನ ಅದು ಹೆಣ್ಣು ಮಕ್ಕಳು 9 ವರ್ಷ ಆದ್ಮೇಲೆ ಅವರು ಬುರ್ಕ ಹಾಕಬೇಕು. ಹಾಗಾಗಿ ನಮಗಿದ್ದಿದ್ದು ಮಗಳಾಗಿದ್ದರಿಂದ ಸಿಕ್ಕಿದ ಮೊದಲ ಅವಕಾಶದಲ್ಲಿ ಆ ದೇಶನ ಬಿಟ್ಟು ನಾವು ಒಮಾನ್ ದೇಶಕ್ಕೆ ಬಂದೆವು. 2006ರಲ್ಲಿ ಒಮಾನಿಗೆ ಬಂದೆವು. ಒಮಾನಿಗೆ ಬಂದ ಮೇಲೆ ನಮ್ಮ ಜೀವನ ಮತ್ತೆ ಬದಲಾಯಿತು. ಅದೂ ಒಂದು ರಾಜನ ಆಡಳಿತದಲ್ಲಿರುವ ದೇಶನೇ, ಪ್ರಜಾಪ್ರಭುತ್ವ ಇಲ್ಲ, ಆದರೂ ಆ ಕಟ್ಟುಪಾಡುಗಳಿರಲಿಲ್ಲ. ಮತ್ತೆ ಸುಲ್ತಾನ್ ಕಬೂಸ್, ನಾವು ಆಗ ಅಲ್ಲಿ ಹೋಗುವಾಗ ಅಲ್ಲಿ ದೊರೆಯಾಗಿದ್ದ ಸುಲ್ತಾನ್ ಕಬೂಸು ಮತ್ತೆ ಭಾರತದ ಸಂಬಂಧ ತುಂಬ ಚೆನ್ನಾಗಿತ್ತು. ಅವನು ಸುಲ್ತಾನ್ ಕಬೂಸು ಭಾರತದಲ್ಲಿ 1-2 ವರ್ಷ ಶಿಕ್ಷಣ ಪಡೆದಿದ್ರಂತೆ. ಹಾಗಾಗಿ ಅವರಿಗೆ ನಮ್ಮ ದೇಶ ಭಾರತೀಯರಂದ್ರೆ ಒಂದು ಅಭಿಮಾನ ಇತ್ತು. ಅವರಿಗೆ ದೇವಸ್ಥಾನ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಅವಕಾಶ ಕೊಟ್ಟಿದ್ರು. ನಮ್ಮ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆಲ್ಲ ಪರವಾನಗಿ ಕೊಡ್ತಾರೆ. ಹಾಗಾಗಿ ಕಲ್ಚರಲಿ ನಮ್ಮ ಏನು ನಾವು ಅಲ್ಲಿ ಇದು ಮಾಡ್ಕೊತಾ ಇಲ್ಲ, ದೇಶನ ಇಲ್ಲಿಗಿಂತ ಚೆನ್ನಾಗಿ ನಾವು ಅಲ್ಲಿ ಮಿಸ್ ಮಾಡ್ಕೊಳ್ಳೋದಿಲ್ಲ. ಮತ್ತೆ ಹಬ್ಬಗಳನ್ನೆಲ್ಲ ಇನ್ನೂ ಅಲ್ಲಿ ಕಡಿಮೆ ಜನ ಇರೋದಲ್ಲ, ಹೌದು, ವಿಜೃಂಭಣೆಯಿಂದ ಅಲ್ಲಿ ದೇವಸ್ಥಾನದಲ್ಲಿ ಸೇರ್ಕೊಂಡು ಅದೆಲ್ಲ ನಾವು ಮೊದಲು ನೋಡಿದ್ದು. ಹಾಗಾಗಿ ಅಲ್ಲೇ ಒಂಥರ ಕೆಲಸನೂ ಚೆನ್ನಾಗಿತ್ತು. ಅಲ್ಲೇ ಬೇರೆ ಬಿಟ್ಕೊಂಡು ಇನ್ನೂ ಅಲ್ಲೇ ಇದ್ದೀವಿ. ಮಧ್ಯದಲ್ಲಿ 2 ವರ್ಷ UAE, ಅರಬ್ ಸಂಯುಕ್ತ ಸಂಸ್ಥಾನ, ದುಬೈ, ಅಬುದಾಬಿ, ಅಲ್ಲೆಲ್ಲ 2 ವರ್ಷ ಮಧ್ಯದಲ್ಲಿ ಇದ್ದೆವು. ಇದು ನನ್ನ ಜೀವನದ. ಈಗ ಬದುಕನ್ನ ಕಟ್ಟಿಕೊಂಡದ ಅಥವಾ ಬದುಕನ್ನ ನಡೆಸ್ತಾ ಇರೋದಂದ್ರೆ ಒಮಾನ್ ದೇಶದಲ್ಲಿ, ಮಸ್ಕತ್ ನಗರದಲ್ಲಿ. ಅಲ್ಲಿ ನೀವು ಹೇಳಿದ್ರಿ, ಈಗ ಕನ್ನಡದಲ್ಲಿ ನಾನು ಇಲ್ಲಿ ಸೌದಿ ಅರೇಬಿಯಾದಲ್ಲೂ ಕೂಡ ಕನ್ನಡ ಕಲಿಸ್ತಾ ಇದ್ದೆ ಮಕ್ಕಳಿಗಂತ, ಮತ್ತೆ ಇಲ್ಲಿ ಕೂಡ ಕನ್ನಡವನ್ನ ಕಲಿಸ್ತಾ ಇದ್ರಿ, ಅಥವಾ ಸಾಹಿತ್ಯ ಪ್ರೀತಿ ಕೂಡ ನಿಮ್ಮಲ್ಲೇ ಇದೆ ಅಂತ ನಾನು ಕೇಳ್ಪಟ್ಟೆ. ಸಾಹಿತ್ಯ ಪ್ರೀತಿ ಹೇಗೆ ಬೆಳೀತು, ಅಥವಾ ಈ ಕನ್ನಡದ ಒಲವು ನಿಮ್ಮಲ್ಲಿ ಹೆಚ್ಚಾದದೆ ಹೇಗೆ ಅಂತ? ಹೌದದೇ, ಕನ್ನಡದ ಒಲವು ನನಗೆ ಚಿಕ್ಕಂದಿನಿಂದಲೇ. ನಮ್ಮ ಅಮ್ಮಂಗೆ ಕನ್ನಡದಲ್ಲಿ ಆಸಕ್ತಿ, ನನ್ನಲ್ಲೂ ನಮ್ಮ ಅಜ್ಜನೂ ಓದ್ತಾ ಇದ್ರು, ಬರಿತಾ ಇದ್ರು, ಎಲ್ಲ ಮಾಡ್ತಿದ್ರು. ಅದೇನೋ ರಕ್ತಗತವಾಗಿ ಬಂದಿತ್ತೋ ಏನೋ ಗೊತ್ತಿಲ್ಲ. ನನಗೆ ಭಾಷೆಗಳಲ್ಲಿಯೇ ಆಸಕ್ತಿ ಇತ್ತು. ಹಾಗಾಗಿ ಅದೇ ಹೇಳಿದ್ನಲ್ಲ, ಮಗಳಿಗೊಂದು ಕನ್ನಡ ಕಲಿಸ್ಬೇಕಂತ ಒಂದು ತುಂಬ ದೃಢ ನಿರ್ಧಾರ ಇತ್ತು ನಂದು. ಅಲ್ಲಿ ಕನ್ನಡ ಸಂಘ ಇದೆಯಾ ಅಂತ ಹುಡುಕಿದೆ, ಮಸ್ಕತ್ತಲ್ಲಿ ಇದ್ದಿತ್ತು. ಅವಳನ್ನು ಅಲ್ಲೊಂದು ಕನ್ನಡ ಕ್ಲಾಸು ನಡೆಸ್ತಾ ಇದ್ದಿದ್ರು ಅವರು. ವಾರಕ್ಕೆ 1 ದಿನ ರಜೆ ದಿನ ಮಕ್ಕಳಿಗೆ ಕನ್ನಡ ಹೇಳಿಕೊಡೋದಂತ. ಅಲ್ಲಿನ ಭಾರತೀಯ ಶಾಲೆ, ಕನ್ನಡ ಸಂಘದಲ್ಲಿ, ಹೌದು, ಕನ್ನಡ ಸಂಘದ್ದು. ಅಲ್ಲಿ ಮಗಳನ್ನ ಸೇರಿಸ್ದೆ ಕನ್ನಡ ಕಲಿಸುವ ಅಂತ. ಆಮೇಲೆ ಅವರು ನಿಮ್ಗೆ ಆಸಕ್ತಿ ಇತ್ತಲ್ಲ, ಬನ್ನಿ ನಮ್ಗೊಂದು ಟೀಚರ್ ಬೇಕಂತ ಹೇಳಿದ್ರು. ಅಲ್ಲಿ ಸೇರ್ಕೊಂಡೆ, ಅಲ್ಲಿ ಕನ್ನಡ ಕಲ್ಸೋಕೆ ಶುರು ಮಾಡಿದೆ. ಅದ್ರ ಮಧ್ಯದಲ್ಲಿ ನಂಗೊಂದು ಕೆಲಸ ಸಿಕ್ತಲ್ಲ ಒಮಾನಲ್ಲಿ, ಭಾರತೀಯ ಕಾನೂನು ಪದವೀಧರರಿಗೆ ಅವಕಾಶ ಇದೆ ಅಂತ ನಂಗೆ ಮೊದಲು ಗೊತ್ತಿರಲಿಲ್ಲ. ಅಲ್ಲಿ ಆಮೇಲೆ ಗೊತ್ತಾಯ್ತು, ಯಾರೋ ನಿನ್ಗೆ ತುಂಬ ಬೇಡಿಕೆ ಇದೆ ಇಲ್ಲಿ, ನೀನು ಅಪ್ಲೈ ಮಾಡಂತ ಮಾಡಿದೆ. ಸಿಕ್ತು.
ಅದ್ರ ಜೊತೆ ಈ ವಾರಕ್ಕೆ ಹವ್ಯಾಸ ಆಗಿ ಕನ್ನಡ ಕಲಿಕೆನೂ ಶುರು ಮಾಡ್ಕೊಂಡಿದ್ದೆ. ಅದು 1.5 ವರ್ಷ ಮಾಡಿದೆ. ಅಲ್ಲಿ ಹಿಂಗೆ ನಾವು ಹೋಗ್ಬೋದು, ನಾ ಗಂಡನೊಟ್ಟಿಗೆ ಹೋದ್ರದ್ದು ನಾವು ಡಿಪೆಂಡೆಂಟ್ ವೀಸಾದಲ್ಲಿ ಹೋಗ್ಬೋದು, ಫ್ಯಾಮಿಲಿ ಜಾಯ್ನಿಂಗ್ ಡಿಪೆಂಡೆಂಟ್ ವೀಸಾ. ಅಂತ ವೀಸಾದಲ್ಲಿಪ್ಪವರೆಗೂ ಅಲ್ಲಿ ಕೆಲಸ ಮಾಡೋದು ಅನುಮತಿ ಇಲ್ಲ, ಅದು ಕಾನೂನು ಬಾಹಿರ. ನಂದು ಹಂಗಾಗಿ ಆ ವೀಸಾ ಡಿಪೆಂಡೆಂಟ್ ವೀಸಾ ಅಂಬುದು ಎಂಪ್ಲಾಯ್ಮೆಂಟ್ ವೀಸಾ ಆಗಿ ಕನ್ವರ್ಟ್ ಆಗಲಿಲ್ಲ. 1.5 ವರ್ಷ ಕಾದೆ. ಆಮೇಲೆ ನಮ್ದು ಆ ಕಾನೂನು ಎಲ್ಲ ನಾನು ಕೆಲಸ ಮಾಡ್ತಿದ್ದೆ, ಅವ್ರು ಹೇಳೋಕೆ ಶುರು ಮಾಡಿದ್ರು, ಅಡ್ಡಿಲ್ಲ ನಮ್ದು ಇದು ಲಾ ಆಫೀಸ್ ಅಲ್ಲ, ಎಂತ ಆತಿಲ್ಲ, ನಾವು ಕಣ್ಕೊಂತು ಯಾರು ಬಂದ್ರೆ ನಾವು ನಿಮ್ಗೆ ಆದರೆ ನನ್ನ ಗಂಡನಿಗೂ ಮನಸ್ಸಿರಲಿಲ್ಲ, ನಾನು ಸಿಕ್ಕಿಬಿದ್ರೆ ಅವರು ಸಿಕ್ಕಿಬಿಡೋದು. ಹಂಗೆ ವಿದೇಶಕ್ಕೆ ಹೋಯ್ಕೊಂಡು ಕಾನೂನು ಬಾಹಿರ ಕೆಲಸ ಮಾಡಿ ಸಿಕ್ಕಾಕೊಂಡು ಇಲ್ಲಿ ಬಂದು ನಾವೇನೋ ಹಿಂಗಲ್ಲ ಹಾಂಗಂತ ಹೇಳೋಕೆ ನಾವೇನೋ ಹೇಳ್ಕೊಂಡ್ಲ ಎಲ್ಲರಿಗೂ ಅನ್ಸುತ್ತಲ್ಲ ಇವ್ರು ಅಲ್ಲೋ ಹೋಯ್ಕೊಂಡು ಸಿಕ್ಕಾಕೊಂಡು ಬಂದವ್ರು ಅಂತೇಳಿ. ಮತ್ತು ನನಗೆ ಕಾನೂನು ಪದವೀಧರ ಎಲ್ಲೋ ಹೋಯ್ಕೊಂಡು ಕಾನೂನು ವಿರುದ್ಧ ನಡೆಯೋಕೆ ಇಷ್ಟ ಇರಲಿಲ್ಲ. ಹೋಗ್ಲಿ, ನನಗೆ ಕೆಲಸ ಮಾಡೋದು ನನ್ನ ಹಣೆಯಲ್ಲಿ ಬರಲಿಲ್ಲ ಅಂಥೇಳಿ ಬೇಜಾರಾಯ್ತು. ಆದರೂ ಅದಕ್ಕೆ ಬಹುಶಃ ಕೆಲಸ ಮಾಡಿದ್ರೆ ಇಷ್ಟೆಲ್ಲ ನೀವು ಕೆಲಸ ಮಾಡ್ತಿರ್ಲಿಲ್ಲ. ಅದಕ್ಕೆ ಹೋಗ್ದಿದ್ದಕ್ಕಾಗ ಆ ಟೈಮ್ ನಾನು ಏನಕ್ಕೆ ವಿನಿಯೋಗಿಸ್ಕೊಳ್ಳಕ್ ಅಂತ ಹೇಳಿ ಹೊರಟಾಗ ನಿಮಗೆ ಬಹುಶಃ ಸಾಂಸ್ಕೃತಿಕವಾಗಿ ಆಗಿರ್ಬೋದು ಅಥವಾ ಈ ಕನ್ನಡ ಪರ ಕೆಲಸ ಮಾಡೋ ಕೂಡ ಅವಕಾಶ ಸಿಕ್ತು ಅಂತ ಹೇಳ್ಬೋದು. ಬಹುಶಃ ಅದಲ್ಲದಿದ್ರೆ ಇದು ಅದೆಲ್ಲ ಒಳಿತೆ ಆಯಿತು ಅಂತ ಹೇಳಿ ಹೇಳ್ದಂಗೆ ಬಹುಶಃ ಇದಕ್ಕೆ ಬಂದ್ರಿ. ಮತ್ತೆ ನೀವೀಗ ಕನ್ನಡ ಸಂಘದಲ್ಲಿ ಕನ್ನಡವನ್ನ ಕಲಿಸ್ತಾ ಇದ್ರಿ ಈಗ? ಹೌದು ಕನ್ನಡ. ಆಗ ನನ್ನ ಕಡೆಗೆ ಮಧ್ಯದಲ್ಲಿ ನಾನು ಕೆಲಸ ಮಾಡುವಾಗ ಸ್ವಲ್ಪ ಕಷ್ಟ ಆಗ್ತಿತ್ತು ನಂಗೆ. ಇರೋದೊಂದಿನ ರಜೆ ಒಳಗೆ ಅಲ್ಲಿ ಕನ್ನಡ ಕ್ಲಾಸು ಮಾಡಿ ಬಂದು ಮತ್ತೆ ಇಲ್ಲಿ ನಾಳೆಗೆ ತಯಾರಿ ಮಾಡ್ಕೊಂಡು ಮಗಳನ್ನ ನೋಡ್ಕೊಳ್ಳೋದೆಲ್ಲ ಕಷ್ಟ ಆಗ್ತಿತ್ತು. ಆದ್ರೆ ಅದನ್ನ ಬಿಟ್ಟ ಮೇಲೆ ಬೇಜಾರಾಯ್ತು, ಸ್ವಲ್ಪ ದಿನ ಬೇಜಾರಾಯ್ತು, ಅಯ್ಯೋ ಸುಲಭದಲ್ಲಿ ಸಿಕ್ಕಿದ ಕೆಲಸ ಬಿಟ್ಟೆ ಅಲ್ಲ ಅಂತೇಳಿ. ಆದರೆ ಇದರಲ್ಲೇ ತೊಡ್ಕೊಂಡೆ ನಾನು. ನನ್ನ ಹವ್ಯಾಸಗಳು ಏನೇನಿತ್ತು ಅದರಲ್ಲೆಲ್ಲ ನಾನು ಸೀರಿಯಸ್ ಆಗಿ ಅದನ್ನೇ ಮಾಡೋಕೆ ಶುರು ಮಾಡಿದೆ. ಹಾಗಾಗಿ ನಂದು ಕನ್ನಡ ಕಲಿಕೆ ಜಾಸ್ತಿ ಆಯಿತು. ನಾನು ಆಮೇಲೆ ಕನ್ನಡ ಕ್ಲಾಸನ್ನು ಈಗ 6 ಕ್ಲಾಸಲ್ಲಿ ನಡೀತಾ ಇತ್ತು ನಮ್ಮದು. 1, 2, 5, 6ನೇ ತರಗತಿ ನಾನು ತಗೊಳ್ಳೋದು. ಆದರೆ ಫುಲ್ ಕನ್ನಡ ಮಸ್ಕತ್ನಲ್ಲಿ ನಡೆಯುವ ಕನ್ನಡ ಶಾಲೆ ನಾನೇ ಕೋಆರ್ಡಿನೇಟ್ ಮಾಡೋಕೆ ಶುರು ಮಾಡಿದೆ. 10 ಜನ ಶಿಕ್ಷಕಿಯರು ಇತ್ತೀಗ ನಾವು. ಎಲ್ಲರನ್ನು ನಾನು ಅವರನ್ನು ಶೆಡ್ಯೂಲ್ ಮಾಡೋದು, ಅವ್ರ ಕ್ಲಾಸಸ್, ಅವರಿಗೆಲ್ಲ ಸಲಹೆ ಕೊಡೋದು, ಈ ಥರ ನಾನು ಅವ್ರನ್ನ ಅದರಲ್ಲೆಲ್ಲ ನನ್ನ ಸಮಯ ಹೋಗುತ್ತೆ. ಅವರಿಗೆ ಆ ಮಕ್ಕಳಿಗೆ ಏನೇನು ಚಟುವಟಿಕೆ ಮಾಡಿಸೋದಂತ. ಈಗ ಮುಂದಿನ ತಿಂಗಳು ಪ್ರತಿ ವರ್ಷ ರಾಜ್ಯೋತ್ಸವನ ವಿಜೃಂಭಣೆಯಿಂದ ಆಚರಿಸುತ್ತಲ್ಲ ನಾವು. ಭಾರತದಿಂದ ಕಲಾವಿದರನ್ನ, ಸಂಗೀತ ಕಲಾವಿದರನ್ನ ಹಿಂಗೆಲ್ಲ ಕರೆಸಿ ಅಲ್ಲೊಂದು ದೊಡ್ಡ ಕಾರ್ಯಕ್ರಮ ಮಾಡುತ್ತೆ. ಈ ವರ್ಷ ವಿಶ್ವ ಕನ್ನಡ ಹಬ್ಬ ಅಂತ ಮಾಡ್ತಾ ಇದ್ರಲ್ಲಿ. ಇಲ್ಲಿಂದ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ 2-3 ಸಂಸ್ಥೆ ಇಲ್ಲಿಂದ ಅದಕ್ಕೆ ಸಹಾಯ ಮಾಡ್ತಾ ಇತ್ತು ಭಾರತದಿಂದ. ಅದು ತುಂಬಾ ದೊಡ್ಡ ಕಾರ್ಯಕ್ರಮ. ಇಲ್ಲಿಂದ ತುಂಬಾ ಕಲಾವಿದರು ಬರ್ತಿದ್ರು. ಅವ್ರ ಎದುರಿಗೆ ನಮ್ಮ ಕನ್ನಡ ಮಕ್ಕಳಿಂದ ಒಂದು ಒಳ್ಳೆ ಮಟ್ಟದ ಕಾರ್ಯಕ್ರಮ ಕೊಡಿಸ್ಬೇಕಂತ ಅವರನ್ನೆಲ್ಲ ಆಡಿಷನ್ ಮಾಡಿ, ಈಗ ಮೊನ್ನೆ ನಾನು ಇಲ್ಲಿ ಬಂದ್ಮೇಲೂ ಅಲ್ಲಿ ಅವರಿಗೆಲ್ಲ ಹೇಳಿ ಬಂದಿದ್ದೆ, ಆನ್ಲೈನ್ ಆಡಿಷನ್ ಮಾಡಿ ಮಕ್ಕಳನ್ನೆಲ್ಲ ಈಗ ಆಯ್ಕೆ ಮಾಡ್ಕೊಂಡಿದ್ರು. ಅದು ನಡೀತಾ ಇತ್ತು, ಅದ್ರ ತಯಾರಿ ಆಗ್ತಾ ಇದೆ. ಅಂತೂ ಇವೆಲ್ಲ ಬಿಟ್ಟಿದ್ದು ಒಂದಕ್ಕೆ ಕನ್ನಡ ತಾಯಿ ನಿಮ್ಮನ್ನು ಕನ್ನಡ ಕೆಲಸಕ್ಕೆ ಅಥವಾ ಕನ್ನಡ ಸಾಹಿತ್ಯ ವಿದ್ಯಾರ್ಥಿ ನೀವು ಡಿಗ್ರಿಯಲ್ಲಿ ಕನ್ನಡ ಸಬ್ಜೆಕ್ಟ್ ಆಗಿ ತಗೊಳ್ಳೋದು. ಬಹುಶಃ ಆ ಕನ್ನಡ ಅನ್ನೋದು ನಿಮ್ಮನ್ನ ಮತ್ತೆ ಎಳ್ಕೊಂಡು ಬಂತು. ಬಹುಶಃ ಇದು ಬಿಟ್ಟದಕ್ಕೆ ಈ ಕನ್ನಡದ ಪರ ನೀವು ಒಂದಿಷ್ಟು ಕೆಲಸ ಮಾಡೋಕಾಯ್ತು. ಆ ಖುಷಿಯೋ ಅಥವಾ ಈ ಕನ್ನಡ ಮಣ್ಣಲ್ಲಿ ಹುಟ್ಟಿ ಆ ಕನ್ನಡ ಸೇವೆ ಮಾಡುವಾಗ ಅದೊಂದು ಖುಷಿ ಖಂಡಿತ ಇರುತ್ತೆ. ಆ ಖುಷಿನ ನೀವು ಖಂಡಿತ ಪಡೆದಿದ್ರಿ. ಎಲ್ಲಿಯೂ ಕೂಡ ನಾನು ಕೆಲಸಕ್ಕೆ ಹೋಗಲಿಲ್ಲ ಅನ್ನೋ ಒಂದು ಬೇಜಾರಿದ್ರು ಕೂಡ ಈ ಖುಷಿಯೆಲ್ಲ ನೀವು ಹೊತ್ತಿದ್ರಿ. ಅದ್ರ ಜೊತೆ ಒಂದಿಷ್ಟು ಮಕ್ಕಳಿಗೆ, ಮುಂದಿನ ಪೀಳಿಗೆ ಕೂಡ ಕನ್ನಡದ ಸವಿಯನ್ನು ಕೊಟ್ಟು ಹೋಗ್ತಾ ಇದ್ದೀರಿ. ಅದು ನಿಜಕ್ಕೂ ಒಳ್ಳೆ ಕೆಲಸ, ನಿಜಕ್ಕೂ ಹೆಮ್ಮೆ ಪಡುವಂಥ ಕೆಲಸ ನೀವು ಮಾಡ್ತಾಯಿದ್ರೆ. ಹಾಗಾಗಿ ಕೇಂಬಂತ ವೀಕ್ಷಕರೆಲ್ಲ, ನಮ್ಮ ಶ್ರೋತೃಗಳೆಲ್ಲರೂ ಕೂಡ ಇವರಿಗೊಂದು ಜೋರಾದ ಅಲ್ಲೇ ಕೂತ್ಕೊಂಡು ಒಂದು ಚಪ್ಪಾಳೆ ಹಾಕಿ ಅಂತ ಹೇಳ್ತಾ ಇದ್ದೆ. ಯಾಕೆಂದರೆ ನಮ್ಮ ನೆಲದಲ್ಲಿ ನಾವು ಮಾಡೋದು ವಿಶೇಷ ಅಲ್ಲ, ನಮಗಿಲ್ಲಿ ಪೂರಕ ವಾತಾವರಣಗಳು ಬೇಕಾದಂಗಿರುತ್ತೆ. ಆದರೆ ವಿದೇಶಿ ನೆಲದಲ್ಲಿ ಅಲ್ಲಿರುವಂಥ ಕನ್ನಡಿಗರನ್ನೆಲ್ಲ ಒಟ್ಟು ಹಾಕಿ ಆ ಕನ್ನಡ ಪರ ಸೇವೆ ಅಥವಾ ಕನ್ನಡ ಪರ ಒಂದಿಷ್ಟು ಕೆಲಸ ಮಾಡೋದು ನಿಜಕ್ಕೂ ಖುಷಿ ಕೊಡುವಂಥದ್ದು. ಆ ಕೆಲಸವನ್ನು ನಮ್ಮ ಸುಧಾ ಶಶಿಕಾಂತ್ ಅವರು ಮಾಡ್ತಾ ಇದ್ರು. ಖುಷಿ ಇದೆ ಮೇಡಮ್, ಕೇಳುವಾಗಲೇ ಒಂಥರ ಖುಷಿ ಆಗುತ್ತೆ. ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ರೆ. ಖಂಡಿತ ನೀವು ಯಾರಿಗೂ ಕಡಿಮೆ ಇಲ್ಲ, ನೀವೆಲ್ಲರಿಗಿಂತ ಹೆಚ್ಚಾಗಿ ಕೆಲಸ ಮಾಡ್ತಾ ಇದ್ರಿ ಅಂತ ಖುಷಿ ಪಡ್ತಾ ಇದ್ದೆ. ಹೌದು. ಅಲ್ಲಿ ಮತ್ತೆ ಕನ್ನಡ ಕಲಿಸುವಿಕೆ ಮಾತ್ರ ಅಲ್ಲ, ಕನ್ನಡ ಸಂಘದ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ನಾನು ಭಾಗವಹಿಸ್ತಾ ಇರ್ತೀನಿ. ಮಗಳಿದ್ದಾಗಂತೂ ಇನ್ನೂ ಜಾಸ್ತಿ ಭಾಗವಹಿಸ್ತಾ ಇದ್ದೆ. ಕನ್ನಡ ಕಾರ್ಯಕ್ರಮಗಳನ್ನು ನಾನು ನಿರೂಪಣೆ ಮಾಡ್ತೀನಿ. ಈ ನಿರೂಪಣೆ ಮೊದಲಿಗೆ ನಾನು ಕನ್ನಡ ಸಂಘದ್ದೇ ಮಾಡೋಕೆ ಶುರು ಮಾಡಿದ್ದು. ಕಡೆಗೆ ನೀವು ಲೈಕ್ ಮಾಡ್ತೀರಿ ಅಂತ ಹೇಳಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಕೊಡೋಕೆ ಶುರು ಮಾಡಿದ್ರು ನನಗೆ. ಅದರೊಳಗೆ ವೀರೇಂದ್ರ ಹೆಗ್ಡರ್ ಬಂದಿದ್ರು, ಒಂದ್ಸತಿ ಕರೆಸಿದ್ರು. ಅದು ತುಂಬಾ ದೊಡ್ಡ ಕಾರ್ಯಕ್ರಮ. ಮತ್ತೆ ನನಗೆ ವೀರೇಂದ್ರ ಹೆಗ್ಡರ್ ಬಗ್ಗೆ ಇಷ್ಟು ಭಕ್ತಿ ಇದೆ ಜನರಿಗೆ ಅಂತೇಳಿ ಗೊತ್ತಾದ್ದೇ ಆಗ. ಕೆಲವರೆಲ್ಲ ಅದು ಎಷ್ಟು ಭಕ್ತಿಯಿಂದ ಬಂದಿದ್ರು. ದೊಡ್ಡ ಹಾಲ್, ಆ ಕಾರ್ಯಕ್ರಮ ನಿರೂಪಣೆ ನಂಗೆ ಸಿಕ್ಕಿತ್ತು. ಅದು ತುಂಬ ನನಗೆ ಮೈ ಮರೆಸುವಂಥ ಕಾರ್ಯಕ್ರಮ ಆಗಿತ್ತು. ಆಮೇಲೆ ಗುರುರಾಜ್ ಕರ್ಜಗಿ
ಬಂದಿದ್ರು. ಅವ್ರ ಕಾರ್ಯಕ್ರಮ ನಾನು ನಿರೂಪಣೆ ಮಾಡಿದ್ದೆ. ಹಾಗೆ ನಿರೂಪಣೆ ಮಾಡಿದಾಗ ಅವ್ರು ಬಂದವ್ರ ಜೊತೆ ನಮಗೆ ತುಂಬ ಹತ್ತಿರದ ಒಡನಾಟ ಇರುತ್ತೆ. ಆಮೇಲೆ ಪಾವಗಡ ಪ್ರಕಾಶ್ ರಾವ್ ಬಂದಿದ್ರು, ಅವ್ರ ಕಾರ್ಯಕ್ರಮ ನಿರೂಪಣೆ ಮಾಡಿದ್ದೆ. ಅವರನ್ನೆಲ್ಲ ಮನೆಗೆ ಕರೆದಿದ್ದೆ ನಾನು. RK ಪದ್ಮನಾಭ ಸಂಗೀತ ವಿದ್ವಾಂಸ ಅವ್ರು ಬಂದಿದ್ರು, ಅವ್ರನ್ನ ಮನೆಗೆ ಊಟಕ್ಕೆ ಕರೆದಿದ್ದೆ. ಪ್ರಭಾತ್ ಕಲಾವಿದರು ಪೂರ್ತಿ ತಂಡನ ಒಂದು 10-12 ಜನನ ನಾವು ಮನೆಗೆ ಕರೆದು ಊಟ ಅಡುಗೆ ಮಾಡಿ ಅವರಿಗೆಲ್ಲ ಹಾಗೆ ಮಾಡಿದಾಗ ತುಂಬ ಹತ್ತಿರದ ಒಡನಾಟ ಅವ್ರ ಜೊತೆ. ಅದೊಂದು ಅನುಭವವೇ ಬೇರೆ. ಬಹುಶಃ ಇದೆಲ್ಲ ಸಿಕ್ಕುದು ಕಲೆ ಜೊತೆಗೆ ನಾವು ಹೊರಟಾಗ ಮಾತ್ರ ಅಂತ ಅನ್ಕೊಳ್ತೆ. ಯಾಕಂದ್ರೆ ಒಂದು ಮಾತು ಹಿರಿಯರೊಬ್ರು ಕೇಳಿದ್ದೆ, ನೀವು ಕೆಲ್ಸಕ್ಕೆ ಹೋದ್ರೆ ಬರೀ ನಿಮ್ಮ ಕೆಲಸ ಮನೆ ಇಷ್ಟೇ ನಿಮ್ಮ ಜೀವನ ಆಗಿಬಿಡುತ್ತೆ. ಅದೇ ನೀವು ಕೆಲಸ ಬಿಟ್ಟು ಇಂಥದಕ್ಕೆಲ್ಲ ಬಂದ್ರೆ ಈ ಕಲೆಗೆ ಬಂದಾಗ ನೀವು ತುಂಬಾ ಇಡೀ ಊರೇ ನಿಮ್ಮ ಪರಿಚಯ ಆತ. ಅಥವಾ ಒಂದು ಊರ್ ಬಿಟ್ಟು ಹೊರ ಊರು ಕೂಡ ಪ್ರತಿಯೊಬ್ಬರು ಕೂಡ ನಿಮ್ಮವ್ರು ಆತ ಹೋದ್ರು ಬಂದವರೆಲ್ಲ ನಮಗೆ ಅಂದ್ರೆ ಒಂದು ಸಂಘಟನೆ ಮಾಡಿದಾಗ ಒಂದಿಷ್ಟು ಜನ ನಮ್ಮ ಪರಿಚಯ ಆತ್ರ, ಅವರೆಲ್ಲ ಒಡನಾಟಗಳು ಜಾಸ್ತಿ ಆತ ಹೋತು. ನಾವು ಜನರ ಹತ್ರ ಹೆಚ್ಚೆಚ್ಚು ಸಂಪರ್ಕ ಆಗುದಿದ್ರೆ ಈ ಕಲೆಯಿಂದ ಹೇಳ್ಬೋದು. ಅದು ನಿಮಗ್ ಸಿಕ್ಕಿತ್ತು. ಬಹುಶಃ ಅದೆಲ್ಲ ಪ್ಲಸ್ಸೇ ನಿಮಗೆ, ನಿಮ್ಮ ಜೀವನದಲ್ಲಿ ಅದೆಲ್ಲ ಒಂದು ಒಳ್ಳೆದೇ ಅಂತ ಹೇಳಿ. ಕನ್ನಡ ಕಲಿಕೆಯಿಂದ ಅಲ್ಲಿ ಬೆಳೆಯೋ ಮಕ್ಕಳ ಜೊತೆ ನನಗೆ ಚಿಕ್ಕಂದಿನಿಂದ ಅದು ಒಡನಾಟ ಇರುತ್ತೆ. ನಾವು ಕನ್ನಡ ಕಲ್ಸೋದು ಎಷ್ಟು ವಾರಕ್ಕೆ ಒಂದಿನ, ಹೀಗೇನಾದ್ರು ಕಾರ್ಯಕ್ರಮ ಆದಾಗೆಲ್ಲ ನಾನು ಪ್ರಾಕ್ಟೀಸ್ ಮಾಡ್ಸೋಕೆ ಓಕೆ ಎಲ್ಲ ಮನೆಗೆಲ್ಲ ಕರೀತೆ ಅಷ್ಟೇ ಅವ್ರ ಜೊತೆ. ನಮ್ಮ ಈಗ ಇಲ್ಲಿ ಶಾಲೆಗೆ ಹೋದಂಗೆ ಬೆಳಗಿಂದ ಸಾಯಂಕಾಲದವರೆಗೆ ಅದೆಲ್ಲ ಇಲ್ಲ. ಅಷ್ಟಾದ್ರೂ ಅದು ಎಷ್ಟು ಅಭಿಮಾನ ಆ ಮಕ್ಕಳಿಗೆ. ಸುಮಾರು ಮಕ್ಕಳು ವಾಪಸ್ ಇಲ್ಲಿ ಭಾರತಕ್ಕೆ ಬಂದು ಇಲ್ಲಿ ಆ ಕನ್ನಡ ಕಲಿಕೆಯನ್ನು ಮುಂದುವರಿಸ್ಕೊಂಡಿದ್ದಾರೆ. ಉದಾಹರಣೆಗೆ ನನ್ನ ಮಗಳು ಅಲ್ಲಿ ಕನ್ನಡ ಕಲ್ತದಂದ್ರೆ ಅಲ್ಲಿ ನಮ್ಮ ಕನ್ನಡ ಕ್ಲಾಸಲ್ಲಿ ಮಾತ್ರ, ಶಾಲೆಯಲ್ಲಿ ಕನ್ನಡ ಇಲ್ಲ ಅಲ್ಲಿ. ಇಲ್ಲಿ ಬಂದು ಅವಳು ಕ್ರೈಸ್ಟ್ ಕಾಲೇಜಲ್ಲಿ ಡಿಗ್ರಿ ಮಾಡೋತ್ತಿಗೆ ಅಲ್ಲೊಂದಿದ್ದಿತ್ತು ಪರಭಾಷಿಕರಿಗೆ ಕನ್ನಡ ಕಲಿಸುವ ಒಂದು ಗುಂಪು. ಅದ್ರಲ್ಲಿ ನಾನೇನು ಹೇಳಿದ್ದಲ್ಲ ಅವಳಿಗೆ, ಆದ್ರೆ ತಾನೇ ಆಟೋಮ್ಯಾಟಿಕ್ ಆಗಿ ಸೇರ್ಕೊಂಡು ಬೇರೆ ಭಾಷೆಯವ್ರಿಗೆ ಕನ್ನಡ ಕಲಿಸ್ತಿದ್ಲು. ಈಗ ಅವಳು ಮನಃಶಾಸ್ತ್ರಜ್ಞೆ. ಅವಳು ಹೇಳ್ತಾಳೆ, ನಾನು ಕನ್ನಡ ನೀನು ಕಲಿಸಿದ್ದು ಎಷ್ಟು ಒಳ್ಳೇದಾಯ್ತಮ್ಮ, ನಾನು ಆರಿಸ್ಕೊಂಡ ಈ ಒಂದು ಕ್ಷೇತ್ರಕ್ಕೆ ಆ ರೋಗಿಯ ಮಾತೃಭಾಷೆ ಗೊತ್ತಿರೋದು ತುಂಬ ಮುಖ್ಯ. ಹಾಗಾಗಿ ಅವಳು ಇಲ್ಲಿ ಮಣಿಪಾಲದಲ್ಲಿ MSc ಮಾಡೋಗ್ತೀಗ ಇಲ್ಲಿ, ಅಲ್ಲಿಗ ನಿಮ್ಹ್ಯಾನ್ಸಲ್ಲಿ ಅವಳು MPhil ಮಾಡುವಾಗ್ತಿಗಾಗಲಿ ಪೇಷಂಟ್ಸಿಗೆ ಅವ್ರದ್ದು ಮದರ್ ಟಂಗ್ ಯಾರು ಅದು ಯಾರಿಗೆ ಬರುತ್ತೆ ಅವ್ರಿಗೆ ಹಾಕ್ತಾರೆ ಆ ಪೇಷಂಟ್ಸ್ ಕನ್ನಡದವ್ರಿಗೆ. ಹಾಗಾಗಿ ಕರ್ನಾಟಕದಲ್ಲಿರುವ ಸಂಸ್ಥೆಗಳಾದ್ರಿಂದ ಕನ್ನಡದವರೇ ಜಾಸ್ತಿ ಬರ್ತಾರೆ. ಆ ಭಾಷೆ ಗೊತ್ತಿರೋದ್ರಿಂದ ಅವ್ರ ಜೊತೆ ಇವಳಿಗೆ ಅಷ್ಟು ಮನಸ್ಸಿನ ಹತ್ರ ಹೋಗಿ ಮಾತಾಡೋದು ತುಂಬಾ ಮುಖ್ಯ ಆಗತ್ತೆ ಮನಃಶಾಸ್ತ್ರದ ಒಂದು ಕ್ಷೇತ್ರದಲ್ಲಿ. ಅದು ನನಗೆ ಆಗತ್ತಂತ ಹೇಳಿದ್ಲು. ಇನ್ನೊಬ್ಬ ಹುಡುಗ ಇದ್ದಿದ್ದ ಇಂಜಿನಿಯರಿಂಗ್ ಮಾಡಿ ಅವನಿಲ್ಲಿ IAS ಮಾಡೋಕೆ ಇದು ಮಾಡಿ ಅವನು ಕನ್ನಡನ ವಿಷಯ ತಗೊಂಡು ಅವನು ಪ್ರಿಲಿಮ್ಸ್ ಪಾಸ್ ಆಗಿ ನಂಗೆ ಫೋನ್ ಮಾಡಿದ್ದ, ಮೇಡಮ್ ನಿಮ್ಮಿಂದಾಗಿ ನಾನು ಇವತ್ತು ಈ ಕನ್ನಡ ಬರೆಯುವಂಗೆ ಆಯ್ತು, ನಿಮ್ಮನ್ನು ನಾನು ಯಾವಾಗಲೂ ನೆನ್ಪು ಮಾಡ್ಕೊತಿದ್ದೆ ಕನ್ನಡ ಓದುವಾಗ. ನೀವು ಬರೀ ಕನ್ನಡ ಕಲಿಸ್ತಾ ಇರಲಿಲ್ಲ, ಅದ್ರ ಜೊತೆಗೆ ಫುಲ್ಲು ಎಲ್ಲ ಬೇರೆ ಬೇರೆ ಕವಿಗಳದ್ದು ಎಲ್ಲ ಹೇಳಿ ನಮಗೆ ಆ ಭಾಷೆ ಮೇಲೆ ಅಷ್ಟು ಆಸಕ್ತಿ ತರಿಸಿದ್ರಿ ಅಂತ. ಅದನ್ನೆಲ್ಲ ಆ ಮಕ್ಕಳು ನಮಗೆ ಫೋನ್ ಮಾಡಿ. ಇನ್ನೊಂದು ಹುಡುಗಿ ಇದ್ಲು ಪೂನಾದಲ್ಲಿ, ಅವಳು ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇದ್ಲು ಬಯೋಟೆಕ್ನಾಲಜಿ. ಅವ್ರು ಪ್ರತಿ ವರ್ಷ ಟೀಚರ್ಸ್ ಡೇ ದಿನ, ಶಿಕ್ಷಕರ ದಿನಾಚರಣೆ ದಿನ, ಗುರು ಪೂರ್ಣಿಮೆ ದಿನ ತಪ್ಪದೆ ನನಗೆ ಮೆಸೇಜ್ ಮಾಡ್ತಲ, ಟೀಚರ್ ನಿಮ್ಗೆ ಹ್ಯಾಪಿ ಟೀಚರ್ಸ್ ಡೇ, ಗುರು ನಮನದ ನಮಸ್ಕಾರಗಳು ಅಂತ. ಮನ್ಸಿಗೆ ನಮ್ಗೆ ಎಷ್ಟು ಇದಕ್ಕಿಂತ ಇನ್ನೇನ್ ಸಂತೋಷ ಬೇಕಂತ ಅನ್ಸುತ್ತೆ ನಂಗೆ ಆ ಗಳಿಗೆಯಲ್ಲಿ. ಹಾಗಾಗಿ ಇದೊಂದು ನಮ್ಮ ಈ ಒಂದು ನನಗೊಂದು ಅವಕಾಶ ದೇವ್ರು ಕೊಟ್ಟಿದ್ದಕ್ಕೆ ಮಾತ್ರ, ವಿದೇಶದಲ್ಲಿದ್ದು ನಮ್ಮ ಭಾಷೆನ ಕಲಿಸಿ ಈ ಎಲ್ಲ ನನಗೆ ಸಂತೋಷನ ಕೊಟ್ಟಿದ್ದಕ್ಕೆ ಆ ದೇವ್ರಿಗೆ ನಾನು ಯಾವಾಗಲೂ ಧನ್ಯವಾದ ಹೇಳ್ತಾ ಇರುತ್ತೆ. ಖಂಡಿತ ನೀವು ಹೇಳ್ದಂಗೆ ಒಂದು ನಾ ಪದವಿ ವಿದ್ಯಾರ್ಥಿ, ಪದವಿ ಮುಗಿಸಿ ನೀವೇನಾದ್ರು ಲಾಯರ್ ಆಗಿದ್ರೆ ಲಾಯರ್ ಅಷ್ಟಕ್ಕೆ ಸೀಮಿತ ಆಗ್ತದೆ. ಕೋರ್ಟಲ್ಲಿ ಒಂದಿಷ್ಟು ಕಟಕಟೆಲ್ಲ ಅಥವಾ ಅಲ್ಲಿ ಒಂದಿಷ್ಟು ವಾದ ವಿವಾದಗಳನ್ನು ಮಾಡ್ಬೋದಿತ್ತು. ಆದ್ರೆ ಇಲ್ಲಿ ಯಾವತ್ತು ಗುರುಗಳು ಯಾವಾಗಲೂ ಮಕ್ಕಳಿಗೆ ಇಷ್ಟ ಆಗ್ತಾರೆ, ಅಥವಾ ಗುರು ಸ್ಥಾನದಲ್ಲಿರೋದು ಒಂದು ವಿಶೇಷ ಅಂತೆ. ಆ ಒಂದು ಸ್ಥಾನ ನಿಮ್ಗೆ ಕಲ್ಪಿತವಾಯ್ತು. ನೀವು ಹೋಗದಿದ್ದಕ್ಕಾದ್ರೂ ಈ ಕನ್ನಡ ಕಲಿಕೆಯಿಂದ ಒಂದು ಟೀಚರ್ ಆಗಿ ಗುರುತಿಸ್ಕೊಂಡದ್ದು. ಹೌದದೆ, ಅದು ಅಷ್ಟೇ ಮಾಡೋದು ನಾವು. ವಾರಕ್ಕೆ ಒಂದಿನ ಕನ್ನಡ ಕಲಿಸೋದು. ಈಗಲೂ ಅಷ್ಟೇ. ಈಗ ನಾನು ಮಗಳು ಇಲ್ಲ ಅಲ್ಲ, ನಾವಿಬ್ಬರೇ ಇಪ್ಪದು, ಗಂಡ ಹೆಂಡತಿ ಇಬ್ಬರೇ ಇಪ್ಪದು. ತುಂಬಾ ಏಕತಾನತೆ ಆತಿತ್ತು. ಆದ್ರೆ ಇದೊಂದು ಇರೋದ್ರಿಂದ ನಂಗೆ ನಾವು ಪ್ರತಿ ವಾರ ಮಕ್ಕಳೊಟ್ಟಿಗೆ ನನ್ನ ವ್ಯವಹಾರ, ಅವ್ರಿಗೆ ಏನ್ ಮಾಡಿಸೋದಂತ ಯೋಚನೆ, ಇನ್ನು ಈ ಕಾರ್ಯಕ್ರಮದಲ್ಲಿ ಇದು ಮಾಡೋ, ಅದಾದ್ಮೇಲೆ ಇನ್ನೊಂದು ತಿಂಗಳಲ್ಲಿ ಮಕ್ಕಳ ದಿನಾಚರಣೆ ಬರುತ್ತೆ, ಮತ್ತೆ ಮಕ್ಳಿಗೆ ಚಳಿಗಾಲದ ರಜೆ ಬರುತ್ತೆ. ಆವಾಗ ನಾವು ಒಂದು ಕನ್ನಡ ಕಮ್ಮಟ ಅಂತ 10 ದಿನದ ಶಿಬಿರ ತರ ಮಾಡುತ್ತೆ. ಅದಕ್ಕೆಲ್ಲ ಹಾಗೆ ನನ್ನ ಎಂಟಿ ಮೈಂಡ್ ಇಸ್ ಪ್ಲೇಸ್ ಆಫ್ ಡ್ರ್ಯಾಗನ್ ಅಂತ ಇಂಗ್ಲೀಷಾಗ ಒಂದು ಮಾತಿರ್ತಲ್ಲ, ಹಂಗೆ ಎಂಟಿ ಆಯ್ಪಕ್ಕೆ ಆತಿಲ್ಲ, ನನ್ನ ತಲೆ ಎಂಟಿ ಆತಿಲ್ಲ. ಏನೋ ಒಂದು
ಚಟುವಟಿಕೆಗಳು ಇರುತ್ತೆ. ಚಟುವಟಿಕೆ ಯುಕ್ತ ಇರುತ್ತೆ ನಾನು. ಹಾಗಾಗಿ ಅದೊಂಥರ ಬದುಕಿಗೆ ಒಂದು ಉತ್ಸಾಹವೇ ಅದಂತ ಹೇಳಕ್ಕ. ಹೌದು. ಆ ಒಂದು ಸತ್ಯ ನೀವು ಹೇಳ್ದಂಗೆ ಅವೆಲ್ಲ ನಿಮ್ಗೆ ಕಲ್ಪಿತ ಆಯ್ತು, ಅದೆಲ್ಲ ಕಲ್ಪಿಸಿ ಕೊಟ್ಟವ್ರು ದೇವರು, ಅವರಿಗೆ ಯಾವತ್ತೂ ನಾವು ಕೃತಜ್ಞತೆ ಹೇಳ್ತಾ ಇರ್ಕಂತ ಹೇಳ್ತಾ. ಮತ್ತೆ ನೀವು ಹೇಳಿದ್ರೆ ನಾನು ವಿದೇಶದಲ್ಲಿದ್ದು ಕೂಡ ವಿದೇಶದಲ್ಲಿ ಭಾರತೀಯ ಸಂಸ್ಕೃತಿಗಳನ್ನು ಅದ್ರ ಬಗ್ಗೆ ಕೂಡ ನೀವು ಕೆಲಸ ಅಂದರೆ ಆ ಕಲೆ ಆಗಿರ್ಬೋದು, ಸಂಸ್ಕೃತಿ ಬಗ್ಗೆಯೂ ಕೆಲಸ ಮಾಡ್ತಾ ಇದ್ರು. ಅದೆಲ್ಲ ಒಂದು ಸ್ವಲ್ಪ ನಮಗೆ ಹೇಳ್ಬೋದಾ, ಹೇಗೆ ಅದೆಲ್ಲ ನಿಮಗೆ ಇದ್ರ ಜೊತೆಗೆ ಅದು ಹೇಗೆ ಸೇರ್ತಾ ಹೋಯ್ತು? ಹೌದು, ಅದೇ ನಾ ಹೇಳಿದೆ ಅಲ್ಲ ನಿಮಗೆ, ನಮ್ಮ ಮನೆಯಲ್ಲಿ ಇಲ್ಲಿ ಕುಂದಾಪುರದಾಗ ನಮ್ಮ ಮನೆಗೆ ಎಲ್ಲದಕ್ಕೂ ಏನೇನು ಕ್ಲಾಸ್ ಇತ್ತೋ ಎಲ್ಲ ಕಳಿಸ್ತಿದ್ರು. ಹೌದು, ಮನೆಗೆ ಬಂದು ಸಂಗೀತ ಮಾಸ್ಟರ್ ಬಂದು ಸಂಗೀತ ಕಲಿಸ್ತಿದ್ರು. ಡ್ಯಾನ್ಸ್ ಕ್ಲಾಸಿಗಂತೂ ನಾನು ಮತ್ತೆ ದೊಡ್ಡವಳು, ನಾನು ಅಕ್ಕ. ಬಹುಶಃ ಆ ಕಾಲದಲ್ಲಿ ಅವ್ರು ಕಲಿಸ್ಬೇಕಂದ್ರೆ ತಂದೆ ತಾಯಿಗೆ ಆ ಕಲೆದ ಮೇಲೆ ಒಳ್ಳೆ ಪ್ರೀತಿ ಇದ್ದಿತ್ತು. ಎಂತಕ್ಕಂದ್ರೆ ಆಗಳಿಗೆಲ್ಲ ಹೊರಗೆ ಹೋಗಕ್ ಬಿಡ್ತಿರ್ಲಿಲ್ಲ, ಅಥವಾ ಹಿಂಗೆ ಇಂಥದ್ದೆಲ್ಲ ಕಲಿಕಂದ್ರೆ ಎಂತಕ್ಕೆ ನಿಂಗೆ ಅದು ಕಲುವುದು ಅಂತ ಹೇಳಿ ಒಂದು ಇರ್ತಿತ್ತು. ಬಟ್ ನಿಮ್ಮ ಒಂದು ಚೈಲ್ಡ್ಹುಡ್ ಅಲ್ಲಿ ಅದೆಲ್ಲ ಸಿಕ್ಕಿತ್ತು, ಬಾಲ್ಯದಲ್ಲಿ ಅದೆಲ್ಲ ಸಿಕ್ಕಿತ್ತು ಅಂತ ಆದ್ರೆ ತಂದೆ ತಾಯಿಗೂ ಕೂಡ ಆ ಪ್ರೀತಿ ಹಾಗಾಗಿ ಆ ಒಂದು ಸಂಸ್ಕಾರ ನಂಗೆ ಸಣ್ಣದ್ರಿಂದಲೇ ಇದ್ದಿತ್ತು. ನಾ ಮತ್ತೆ ಅಕ್ಕ ಬೇರೆ, ಇಲ್ಲಿ ನಾನು ದೊಡ್ಡವಳು, ತಮ್ಮ ಸಂದೀಪ್ ನಾವಡ ನನ್ನ ತಮ್ಮ ತಂಗಿ. ನಾನು ಕಲೋದ್ ಮಾತ್ರ ಅಲ್ಲ, ಅವರಿಬ್ಬರಿಗೂ ಪ್ರಾಕ್ಟೀಸ್ ಮಾಡಿಸೋದು ಅದ್ರೊಳಗೆಲ್ಲ. ಹಾಗೆ ನಾನೊಂದು ಟೀಚರ್ ಕಡೆಗೆ ಮಾಸ್ಟರ್ ಕಲಿಸಿ ಹೋಗ್ಬೋದು, ಡ್ಯಾನ್ಸ್ ಕ್ಲಾಸ್ ಕಲ್ತ್ಕೊಂಬಪ್ಪದು, ನಾ ಮನೆ ಬಂದು ಇವರೆಲ್ಲ ನೀವು ಪ್ರಾಕ್ಟೀಸ್ ಮಾಡಿ. ಹಾಗಾಗಿ ಆ ಒಂದು ಗುಣ ನಾನು ಕಲಿಸುವ ಗುಣ ಸಣ್ಣದ್ರಿಂದಲೇ ಮೈಗೂಡ್ಕೊಂಡು ಬಂತು ನನಗೆ. ಅಲ್ಲಿ ಹೋಗಿ ನಾನು ವೀಣೆ ಕಲ್ತಿದ್ದೆ ಇಲ್ಲಿ. ಅದು ವೀಣೆ ಇಲ್ಲೇ ತಗೊಂಡು ನಾನು ಪುಣೆಗೂ ತಗೊಂಡು ಹೋಗಕ್ಕಾಗಲಿಲ್ಲ. ಆ ವೀಣೆ ದೊಡ್ಡ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲ, ಅದು ತಗೊಂಡು ಹೋಗೋದು ಕಷ್ಟ, ಬಸ್ಸಲ್ಲೆಲ್ಲ ತಗೊಂಡು ಹೋಗೋದು ಕಷ್ಟ. ಹಾಗೆ ಪುಣೆಗೆ ತಗೊಂಡು ಹೋಗಿರ್ಲಿಲ್ಲ ನಾನು. ಮಸ್ಕತ್ತಲ್ಲಿ ನಂಗೆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಒಬ್ರು ವೀಣೆ ನುಡಿಸ್ತಾ ಇದ್ರು. ಅವ್ರ ಹತ್ರ ನೀವು ಹೆಂಗೆ ತಗೊಂಬಂದಿದ್ರೆ, ನಾನು ಸುಮಾರು ಜನ ಇತ್ತು, ನಾನೊಬ್ಳೆ ಎಲ್ಲ ತಗೊಂಬ ನಿನ್ನ ಹತ್ರ ಇದ್ರೆ ಮಾಡಿಸು. ನಾನು 10 ವರ್ಷದಿಂದ ಮಾಡಲಿಲ್ಲ, ಆಗುತ್ತಾ ಖಂಡಿತ ಆತ ನೀನು ತಗೊಂಬ ಫಸ್ಟಿಗೆ ಅಂದ್ರೆ. ಹಾಗಾಗಿ ನಾನು ಮುಲ್ಲೆ ಬಿದ್ದಿದ್ದು ವೀಣೆನ ಇಲ್ಲಿ ನನ್ನ ತಂಗಿ ಅದನ್ನು ರಿಪೇರಿ ಮಾಡಿಸಿ ಇಟ್ಲು. ಮುಂದಿನ ಸತಿ ಬಂದಾಗ ತಗೊಂಡೋದೆ, ಶುರು ಮಾಡಿದೆ. ಸುಮಾರು ಕೀರ್ತನೆ ಎಲ್ಲ ಕಲಿತೆ, ಕಾರ್ಯಕ್ರಮ ಕೊಡೋಕೆ ಶುರು ಮಾಡಿದೆ. ಆಮೇಲೆ ಒಂದು 2-3 ವರ್ಷ ಆದ್ಮೇಲೆ ಅವ್ರು ಹೇಳಿದ್ರು, ನಿನ್ಗೆ ಯಾರಾದ್ರೂ ನಿನ್ನ ಹತ್ರ ಕಲಿಸ್ತೀಯಾಕೇನ್ರು ಕಲ್ಸೋಕೆ ಶುರು ಮಾಡು, ನಿಂದು ಇನ್ನೂ ಆತ್ಮವಿಶ್ವಾಸ ಜಾಸ್ತಿ ಆತಂತೇಳಿ. ನಂದು ಅಲ್ಲಿ ಅಕ್ಕಪಕ್ಕದ ಮನೆಯವರೆಲ್ಲ ಕೇಳ್ತಾ ಇದ್ದಿದ್ರು, ತಮ್ಮ ಮಕ್ಕಳಿಗೆ ವೀಣೆ ಕಲಿಸಿ ಅಂತ. ಅದು ಶುರು ಮಾಡಿದೆ, ಒಂದು 3-4 ಮಕ್ಳಿಗೆ ಹೇಳಿಕೊಟ್ಟೆ. ನನ್ನ ಮಗಳು ಚಂದ ಹಾಡ್ತಿದ್ದಿದ್ಲು, ಅವಳಿಗೂ ಹಾಗಾಗಿ ಶಾಸ್ತ್ರೀಯ ಸಂಗೀತ ನನಗೆ ಆಸಕ್ತಿ ಇದ್ದಿದ್ರಿಂದ ಅವಳದ್ದು ಆ ಪ್ರತಿಭೆಯನ್ನು ಗುರುತಿಸಿ ನಾನು ಮೊದಲು ಅವಳಿಗೆ ನಾನೇ ಕಲ್ಸೋಕೆ ಶುರು ಮಾಡಿದೆ. ಆಮೇಲೆ ಅಲ್ಲೊಂದು ಒಳ್ಳೆ ಟೀಚರ್ ಇದ್ದಿದ್ರು, ಅವ್ರ ಹತ್ರ ನಾನು ಅವಳಿಗೆ ಕಲಿಸಿ ಅವಳು ವಾಯ್ಲಿನ್ ಕ್ಲಾಸಿಗೆ ಹಾಕಿದ್ದಿದ್ದೆ. ಹಾಗಾಗಿ ನಂದು ವೀಣೆ ಅವಳದ್ದು ವಾಯ್ಲಿನ್ ಒಟ್ಟಿಗೆ ಮುಂದುವರ್ಕೊಂಡು ಬಂತು. ನಂದು ಶಿಷ್ಯರು ನನ್ನ ಮಗಳು ಎಲ್ಲ ಒಟ್ಟಿಗೆ ಒಂದೆರಡು ಕಾರ್ಯಕ್ರಮ ಸಹ ಮಾಡ್ತು. ನನ್ನ ಗಂಡ ಕೆಲಸ ಮಾಡ್ತಿರೋದು PDO ಅಂದೇಳಿ, ಪೆಟ್ರೋಲಿಯಂ ಡೆವಲಪ್ಮೆಂಟ್ ಒಮಾನ್ ಅಂತ, ಒಮಾನಿಂದು ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿ, ಅದು ಆಯಿಲ್ ಕಂಪನಿ. ಅದ್ರಾಗೆ ಸುಮಾರು 52 ದೇಶದ ಪ್ರಜೆಗಳು ಕೆಲಸ ಮಾಡ್ತಾ ಇದ್ರು. ಇವರಿಗೆಲ್ಲ ಎಲ್ಲರೂ ದೇಶ ಬಿಟ್ಟು ಬಂದವರಲ್ಲ, ಇವರಿಗೆಲ್ಲ ಮನೋರಂಜನೆಗಂತ ಒಂದು ಕ್ಲಬ್ ಮಾಡಿದ್ರು ಅವರು. ಅಲ್ಲಿ ಹೀಗೆ ಬೇರೆ ಬೇರೆ ದೇಶದ್ದೆಲ್ಲ ಒಂದು ವಿಭಾಗಗಳಿತ್ತು. ಅದರಲ್ಲಿ ನಾವು ಒಂದು ಇಂಡಿಯನ್ ಸೆಕ್ಷನ್ ಅಂತ ಮಾಡ್ಕೊಂಡು ಅದರಲ್ಲಿ ನಾವು ಭಾರತೀಯ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಆಯೋಜನೆ ಮಾಡೋಕೆ ಶುರು ಮಾಡ್ತು. ದಿವಾಳಿ ಮೇಳ, ಸ್ವಾತಂತ್ರ್ಯ ದಿನಾಚರಣೆ ಎಲ್ಲ ಮೊದಲಿಗೆ ಆಚರಿಸೋಕೆ ಶುರು ಮಾಡ್ತು. ಕಡೆಗೆ ಯಾಕೆ ನಮ್ಮ ಶಾಸ್ತ್ರೀಯ ಕಲೆಗಳನ್ನು ಅವರಿಗೆಲ್ಲ ತೋರ್ಸೋಕಾಗ ಅಂತ ನಾನೊಂದು ಅವರಿಗೆ ಇದು ಮಾಡಿದೆ. ಆಮೇಲೆ ನನ್ನದೇ ಒಂದು ಇದರಿಂದ, ನನ್ನದೇ ಶ್ರಮದಿಂದ ಒಂದು 3 ಗಂಟೆಗಳ ಶಾಸ್ತ್ರೀಯ ಸಂಗೀತ ಮತ್ತು ನೃತ್ಯಕ್ಕೆ ಮುಡುಪಾಗಿಟ್ಟು ಒಂದು ಕಾರ್ಯಕ್ರಮ ಮಾಡ್ತೀವಿ ನಾವು. ಅದ್ರಲ್ಲಿ ನಾನು ವೀಣೆ, ನಂದು ಶಿಷ್ಯರೊಟ್ಟಿಗೆ ನಾನು ವೀಣೆ ನುಡಿಸಿದೆ. ಅದಕ್ಕೆ ನನ್ನ ಮಗಳದ್ದು ವಯಲಿನ್ ಸಾತ್, ಅದೆಲ್ಲ ನಂಗೆ ತುಂಬಾ ಇಲ್ಲ, ನಾನು ಕೆಲಸ ಮಾಡಿದ್ರೆ ಇದನ್ನೆಲ್ಲ ಮಾಡೋಕೆ ಆಗ್ತಿರ್ಲಿಲ್ಲ. ಖಂಡಿತ. ಹಾಗಾಗಿ ಹೌದು, ಅದು ಒಂದು. ಮತ್ತೆ ಅಲ್ಲಿ ಒಂದು ಆ ಮಾಡಿದಾಗ ವಿದೇಶಿಗರು ಇದ್ದಿದ್ರು, ಅದನ್ನೆಲ್ಲ ಕಂಡಿದ್ರಲ್ಲ, ಅವರ ಒಂದು ಹೇಗೆ ಅವರು ಅದ್ರ ಬಗ್ಗೆ ಒಂದು ಹೌದು ಬಂದೆಲ್ಲ ಇದು ಏನು ಇನ್ಸ್ಟ್ರೂಮೆಂಟ್, ಏನು ಕತೆ ಅಂತೇಳಿ ಹೀಗೆ ಗೊತ್ತಾಯ್ತಲ್ಲ ನಾನು ವೀಣೆ ನುಡಿಸ್ತೆ ಅಂತ. ಅಲ್ಲಿ ಮಸ್ಕತ್ತಲ್ಲಿ ಒಂದು ಒಪರಾ ಹೌಸ್ ಅಂತ, ಒಂದು ಒಪರಾ ಅಂದ್ರೆ ಪಾಶ್ಚಾತ್ಯದೊಂದು ಇದು ರಂಗ ಮಂಟಪ ಅದು. ಅಲ್ಲೆಲ್ಲ ಯುರೋಪಿಂದು ಒಪರಾ ಅಂತ ಒಂದು ಕಲೆ ಇರುತ್ತೆ, ಒಂದು ನಾಟಕ ತರ, ಸಂಗೀತ ನಾಟಕ ತರ. ಅದನ್ನೊಂದು ಒಂದು ತರದ ಒಂದು ಇದರಲ್ಲಿ ರಂಗಭೂಮಿಯಲ್ಲಿ ಮಾಡ್ತಾರೆ ಅವರು. ಅದನ್ನ ಇಲ್ಲಿ ಒಮಾನಲ್ಲಿ ಕಟ್ಸಿದ್ರು 2009 10 ಅದ್ರದ್ದು ಉದ್ಘಾಟನೆ ಆಗಿತ್ತು. ಅಲ್ಲೆಲ್ಲ ಬೇರೆ ಬೇರೆ ದೇಶದ ಕಲಾವಿದರನ್ನ ಕರೆದು ಅವ್ರು ಕಾರ್ಯಕ್ರಮ ಕೊಡ್ತಿದ್ರು. ಅಲ್ಲಿ ಅನುಷ್ಕಾ ರವಿಶಂಕರ್, ಪಂಡಿತ್ ರವಿಶಂಕರ್ ಅವ್ರ ಮಗಳ ಅನುಷ್ಕಾ ರವಿಶಂಕರ್ ಸಿತಾರ್ ವಾದನ ಕಾರ್ಯಕ್ರಮ ಇತ್ತು ಅವರಿಗೆ. ಅದಕ್ಕಿಂತ ಮೊದಲು ಅವರು ಆ ಕಾರ್ಯಕ್ರಮಕ್ಕಿಂತ ಮೊದಲು
ಒಂದು ಅದೇನಂತ ಗೊತ್ತಾಗ್ಬೇಕಲ್ಲ ಆ ಇನ್ಸ್ಟ್ರೂಮೆಂಟ್ ಅಂದ್ರೆ ಅದು ಹೇಗೆ, ಅದ್ರಲ್ಲಿ ಎಷ್ಟು ತಂತಿ ಇರುತ್ತೆ. ಅಲ್ಲಿ ಸಿತಾರ್ ಕಲ್ಲು ಇದ್ರವ್ರು ಯಾರು ಸಿಕ್ಲಿಲ್ಲ ಅವರಿಗೆ. ನಂದು ಗೊತ್ತಾಗಿತ್ತಲ್ಲ, ನಾನು ವೀಣೆ, ಅದು ಸಿತಾರಿಂದು ಮೂಲ ಇದು ಇನ್ಸ್ಟ್ರೂಮೆಂಟ್. ಇದು ವಾದ್ಯ ಸಂಗೀತದಲ್ಲಿ ಭಾರತದ ಮೊದಲನೆಯ ವಾದ್ಯ ಸಂಗೀತ ವೀಣೆ. ಅದರಿಂದ ಕಡೆಗೆ ಸಿತಾರ್ ಮಾರ್ಪಗೊಂಡಿದ್ದು. ಹಾಗಾಗಿ ಅವ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು, ನೀವು ಒಂದು ಮೊದಲಿಗೊಂದು ಡೆಮಾನ್ಸ್ಟ್ರೇಷನ್ ಕಣಗೆ ಮಾಡಿ, ಇದು ಇವು ಹೆಂಗಿರುತ್ತೆ, ಅದರಲ್ಲಿ ಎಷ್ಟು ತಂತಿ ಇರುತ್ತೆ, ಇದು ನಿಮ್ದು ಇನ್ಸ್ಟ್ರೂಮೆಂಟ್ ಏನು, ಅದೀಗ ಅಲ್ಲ ಆವತ್ತು ಕಾರ್ಯಕ್ರಮ ಆಗುವ ಇನ್ಸ್ಟ್ರೂಮೆಂಟ್ ಏನು, ಅದು ಹೋಗಿ ಅದು ಕಾರ್ಯಕ್ರಮ ಕೊಟ್ಟೆ. ಎಷ್ಟೋ ದೇಶದ ಜನಗಳು ಬಂದು ನೋಡಿದ್ರು, ನಮ್ಮ ವೀಣೆನ ಪರಿಚಯ ಮಾಡ್ಕೊಂಡ್ರು. ಅದಕ್ಕೆ ಮಾಡೋಕೆ ನಂಗೆ ಅವಕಾಶ ಸಿಕ್ಕಿತ್ತು. ಇದೆಲ್ಲ ಒಂದು ಧನ್ಯತೆಯ ಭಾವ, ಯೋಗವೇ ಅಂತ ಹೇಳಿದ್ರೆ ಧನ್ಯತೆಯ ಭಾವ. ಒಂದು ಬದುಕಲ್ಲಿ ಒಂದು ಸಾರ್ಥಕತೆ ಕಂಡ್ಕೊಂಡ್ರೆ ಇದೆಲ್ಲ ಸಿಕ್ಕಿದಾಗ ಮಾತ್ರ ಅಲ್ಲಿ. ಹೌದು, ನಮ್ಮ ಪ್ರಾಚೀನ ಒಂದು ಶಾಸ್ತ್ರೀಯ ವೀಣೆ ಶಾಸ್ತ್ರೀಯ ಸಂಗೀತ ಪರಿಕರ ಅಂತ ಹೇಳ್ಬೋದು. ನಮ್ದು ಸರಸ್ವತಿ, ನಮ್ಮ ಹಿಡ್ಕೊಂಡು ವಿದ್ಯಾದೇವಿ ಸರಸ್ವತಿ ಹಿಡ್ಕೊಂಡಿರುವಂತ ವಾದ್ಯ ಸಂಗೀತ ವೀಣೆ. ವೀಣಾ ವಾದಕರು ಬಾರಿ ವಿರಳ ಅಂತ ಹೇಳ್ಬೋದು, ಅಪರೂಪ. ಬೇರೆ ಇನ್ಸ್ಟ್ರೂಮೆಂಟ್ ಅಷ್ಟು ವೀಣೆ ಎಲ್ಲರೂ ನುಡ್ಸುದಿಲ್ಲ. ಅದೊಂಥರ ಎಲ್ಲರಿಗೂ ಕೈ ಕುತ್ಕಂತಿಲ್ಲ ಅಂತ ಒಂದು ಕೇಳಿದ್ದೆ ನಾನು. ತುಂಬಾ ಅಭ್ಯಾಸ ಮಾಡ್ಕೊ ಮತ್ತೆ ತಗೊಂಡ್ ಹೋಗೋದು ಕಷ್ಟ ಒಂದ್ ಕಡೆ ಇನ್ನೊಂದ್ ಕಡೆ. ಈಗ ವಾಯಲಿನ್ ಎಲ್ಲ ಆದ್ರೆ ಅದಕ್ಕೊಂದು ಬಾಕ್ಸ್ ಇರುತ್ತೆ, ನೀವು ಹಿಡ್ಕೊಂಡು ಹೋಗ್ಲಕ್ಕ. ಇದಾದ್ರೆ ದೊಡ್ಡ ಇನ್ಸ್ಟ್ರೂಮೆಂಟ್, ಅದ್ ಮತ್ತೆ ತಕೊಂಡ್ ಹೋಗೋದಿಗೆ ಒಂಚೂರು ಆಚೆ ಅದ್ರ ಶ್ರುತಿ ಹೋಗುತ್ತೆ. ಅಲ್ಲೇನ ಮತ್ತೆ ಆ ದೇಶದಲ್ಲೆಲ್ಲ ಅದನ್ನ ರಿಪೇರಿ ಮಾಡೋರು ಇರೋದಿಲ್ಲ ಹಾಳಾದ್ರೆ. ಹಾಗಾಗಿ ತುಂಬಾ ಜಾಗ್ರತೆಯಿಂದ ಅದನ್ನ ಖುಷಿ ಆಯ್ತು. ಆ ವೀಣೆ ಕಲಿಯುವುದು ಬಿಟ್ಟಂತದ್ದು ಮತ್ತೆ ಹಿಡ್ಕೊಂಡ್ರೆ ಆ ವೀಣೆ ಹಿಡ್ದ ತಂತಿ ಎಲ್ಲಿಗೋ ಎಳ್ಕೊಂಡು ಹೋಯ್ತು. ನಿಮ್ಗೆ ಏನೇನೋ ಅವಕಾಶಗಳು ಸಿಗ್ತಾ ಹೋಯ್ತು, ಅನುಭವಗಳನ್ನ ಕೊಡ್ತಾ ಹೋಯ್ತು. ಅಲ್ಲಿ ಪ್ರತಿ ವರ್ಷ ನಡೆಯುವ ಸಾರ್ವಜನಿಕ ಗಣೇಶ ಉತ್ಸವ ನಡೆಸ್ತಾರೆ. ನಮ್ಮ ಮಂಗಳೂರಿನವರೇ ಎಲ್ಲ ಸೇರಿ ಗಣಪತಿ ಕೂರಿಸ್ತಾರೆ 3 ದಿನ. ಅದ್ರಲ್ಲಿ 3 ದಿನ ಬೆಳಗ್ಗೆಯಿಂದ ಹಿಡಿದು ರಾತ್ರಿವರೆಗೆ ದೇವರೆದ್ರಿಗೆ ಒಂದಾದ್ಮೇಲೆ ಒಂದು ಸೇವೆ ದೇವರಿಗೆ. ಹಾಗಾಗಿ ಅಲ್ಲಿರುವ ಎಲ್ಲ ಸ್ಥಳೀಯ ಕಲಾವಿದರಿಗೆಲ್ಲ ಒಂದೇನೋ ಒಂದು ವೇದಿಕೆ ಬೇಕಲ್ಲ ದೇವರೆದ್ರಿಗೆ. ನಾನು ನಮ್ಮ ಗುಂಪೊಟ್ಟಿಗೆ ನಾನು ಅಲ್ಲಿ ವೀಣೆ ಸೇವೆ ಕೊಡ್ತಾ ಇದ್ದೆ ಸುಮಾರು ವರ್ಷದಿಂದ. 2015ರಿಂದ ನಾನು ವೀಣೆ ಸೇವೆ ಕೊಡೋಕೆ ಶುರು ಮಾಡಿದೆ ಅಲ್ಲಿ. ಈಗ ಈ ವರ್ಷ ನಾನು ಒಬ್ಬಳೇ 20 ನಿಮಿಷದ ನಂಗೆ ಸ್ಲಾಟ್ ಕೊಟ್ಟಿದ್ರು. ಇದು ಮೊದ್ಲು ನಾನು ಒಬ್ಬಳೇ ಮಾಡೋದು. ಇಲ್ದಿದ್ರೆ ಮಗಳೊಂದು ವಾಯಲಿನ್ ಮಾಡ್ತಿದ್ಲ. ಈಗ ನಾವು ಒಬ್ಬರೇ ಮಾಡುವಾಗ ತುಂಬಾ ಆತ್ಮವಿಶ್ವಾಸ ಬೇಕು, ಒಂದ್ ಸ್ವಲ್ಪ ಆಚೆ ಈಚೆ ಆದ್ರು. ಈ ವರ್ಷ ಅದನ್ನು ಮಾಡಿದೆ. ಹಂಗಾಗಿ ಬಹುಶಃ ಇದೆಲ್ಲ ನಡೆ ನಿಮ್ಗೀಗ ಒಬ್ಬಳೇ ನಾನು ಮಾಡಬಲ್ಲೆ ಅನ್ನುವಂತ ಒಂದು ಧೈರ್ಯ ಕೊಟ್ಟಿತ್ತು. ಮತ್ತೆ ಒಂದಿಷ್ಟು ಅನುಭವಗಳು ಕೂಡ್ಕೊಂಡಾಗ ಅದನ್ನು ಸಾಧ್ಯತೆ ಆಯ್ತು. ಅದು ಕೂಡ ಸಾಧಿಸಿದ್ರೆ ಹೀಗೆ ಹೆಚ್ಚಿನ ಯಶಸ್ಸು ಈ ಒಂದು ಕಲೆಯಲ್ಲಿ ಕೂಡ ಸಿಗ್ಲಿ ಅಂತ ಹೇಳ್ಕೊಂತ ಮತ್ತೆ ಹೇಳಿದ್ರೆ, ನಾನೀಗ ಶಾಸ್ತ್ರೀಯ ಸಂಗೀತ ಕಲ್ತಿದ್ದೆ, ಭರತನಾಟ್ಯ ಕಲ್ತಿದ್ದೆ, ಅದನ್ನೆಲ್ಲ ನಾನು ಕಾರ್ಯಕ್ರಮಗಳನ್ನು ಕೊಟ್ಟೆ ಅಂತ. ಇವೆಲ್ಲ ಕೊಡುವಾಗ ಎಲ್ಲರೂ ಹೇಗೆ ನಿಮಗೆ ಜೊತೆ ಸಾಥ್ ಕೊಟ್ರ, ಅಥವಾ ಅಲ್ಲಿ ಏನಾದರೂ ಅಂದರೆ ಒಂದು ಯಾವುದೇ ಅಲ್ಲಿ ಒಂದು ಆಯೋಜನೆ ಮಾಡುವಾಗ ಕಷ್ಟ ಇರುತ್ತೆ. ಎಲ್ಲರನ್ನು ತಂದು ಒಂದು ವ್ಯವಸ್ಥೆ ಮಾಡ್ಕೊಂಡು ಮಾಡುವಾಗ ಭಾರಿ ಕಷ್ಟ ಅದು ಕೆಲಸ, ಜವಾಬ್ದಾರಿಯುತ ಕೆಲಸ. ಯಾರಿಗೂ ಮನಸ್ಸು ನೋಯಿಸೋಕಾತಿಲ್ಲ, ಅಥವಾ ಅವರು ಟೈಮಿಗೆ ನಾವು ಅಡ್ಜಸ್ಟ್ ಆಯ್ಕತ್ತ. ಕೆಲವು ಟೈಮ್ ಬೇರೆ ಬೇರೆ ಇರುತ್ತೆ, ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಒಂದು ಮಾಡ್ಕತ್ತ. ಅದೆಲ್ಲ ಮಾಡುವಾಗ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಆಯೇ ಇರುತ್ತೆ ನಿಮಗೆ. ಅದನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತಿದ್ರಿ, ಹೇಗೆ ಆಗ್ತಿತ್ತದು ಮಾಡುವಾಗ? ಕಷ್ಟ ಅನಿಸ್ತಿತ್ತ ಅಥವಾ ಖುಷಿ ಕೊಡ್ತಿತ್ತ? ಖುಷಿ ಕೊಡ್ತಿತ್ತು ಯಾವಾಗ್ಲೂ. ಅದೇ ಕೆಲ ಮಾಡಿ ಮುಗಿಸುವತ್ತಿಗೆ ಹತ್ತತ್ರ ಬಂದಾಗಂತೂ ಇದೊಂದು ಮುಗ್ದ್ರೆ ಸಾಕಾಯ್ತು, ಈ ಸತಿ ಇನ್ನು ಮುಂದಿನ ಸತಿ ಮಾಡೋದಿಲ್ಲ ಅಂತೇಳಿ ಅದೆಲ್ಲ ಮಾಡಿ ಮುಗಿದ್ಮೇಲೆ ಎಲ್ಲರ ಜನ ಖುಷಿ ಪಡ್ತಾರಲ್ಲ, ಆ ಒಂದು ಸಂತೋಷ ಹೆರಿಗೆ ಬೇನೆ ಇದ್ದಂಗಿದೆ. ಅದಾದ್ಮೇಲೆ ನೆನಪೋಗಿರುತ್ತೆ ಮತ್ತೆ. ಹೌದದೇ ಮತ್ತೊಂದ್ 2 ತಿಂಗಳೊಳಗೆ ಆಯ್ತಲ್ಲ, ಈಗ ಮತ್ತಿನ್ನೊಂದೆಂತಾರು ಮಾಡುವ ಹೊರಟ್ಕೊಳತ್. ಮತ್ತೆ ಅದೇ ನಮ್ ಹಿಂಗ್ ಸುಮ್ನೆ ಕೂತ್ಕೊಂಡ್ ಕಾತಿಲ್ಲ ಅಲ್ಲ, ನಮ್ಮಾಗಿನವ್ರು ಹಾಗೆ ಏನೋ ಒಂದು. ಮತ್ತೆ ನಾನು ಇನ್ನೊಂದು ಹವ್ಯಾಸ ಯೋಗ ಮಾಡೋದಿದ್ದಿತ್ತು. ಸಣ್ಣದ್ರಿಂದ ನಾನು ಯೋಗದಲ್ಲಿ ನಂಗೆ ಆಸಕ್ತಿ ಇತ್ತು. ಅದನ್ನು ಅಭ್ಯಾಸ ಮಾಡ್ಕೊಳ್ಳೋದು ನಂದು ದಿನಚರಿಯಲ್ಲಿ ಇಟ್ಕೊಂಡಿದ್ದಿದ್ದೆ. ಅದಾಗೆಲ್ಲ ಮಾಡ್ಕೊತಾ ಇದ್ದಿದ್ದೆ. ಪುಣೆಯಲ್ಲಿದ್ದಿತ್ತು. ನಾವು ಮದುವೆ ಆದ ಹೊಸಲ್ಲ ಹೇಳ್ದಲ್ಲ, ನಾನು ಕಾನೂನು ಪದವಿ ತಗೊಂಡಿದ್ದು ಪುಣೆಯಲ್ಲಿ ಅಂತೇಳಿ, ಸ್ನಾತಕೋತ್ತರ ಪದವಿ ತಗೊಂಡಿದ್ದು. ಅಲ್ಲಿ ಒಳ್ಳೊಳ್ಳೆ ಯೋಗ ಇನ್ಸ್ಟಿಟ್ಯೂಟ್ ಇದ್ದಿತ್ತು. ಅಲ್ಲಿ 1 ತಿಂಗಳದೇನೋ ಕೋರ್ಸ್ ಮಾಡಿದ್ದೆ. ಆದ್ರೆ ಆಗೆಲ್ಲ ಸರ್ಟಿಫಿಕೇಶನ್ ಕೊಡ್ತಾ ಇರಲಿಲ್ಲ. ಹಂಗೆ ಮಾಡಿ ನಂಗೆ ಗೊತ್ತಿದ್ರು, ನಂತರ ಸರ್ಟಿಫಿಕೇಶನ್ ಇರಲಿಲ್ಲ. ಮಗಳ ಕಾಲೇಜಿಗೆ ಹೋದ್ಮೇಲೆ ನಂಗೆ ತುಂಬಾ ಏಕತಾನತೆ ಕಾಡೋಕೆ ಶುರುವಾಯ್ತು. ಹಂಗಾಗಿ ನಾನು ಸರ್ಟಿಫಿಕೇಶನ್ ಮಾಡ್ಕೊಂಡ್ರೆ ಯಾರಿಗಾರು ಕಲಿಸ್ಬೇಕಲ್ಲ. ಈಗ ನಾನು ಕಲಿಸ್ತೆ ಅಂತ ಹೇಳಿದ್ರೆ ನಿನ್ಗೆ ಏನ್ ಸರ್ಟಿಫಿಕೇಟ್ ಇತ್ತ? ಮೊದ್ಲು ಇರ್ಲಿಲ್ಲ. ಯೋಗ ಗುರುಗಳಂದ್ರೆ ಅವ್ರು ಯೋಗ ಮಾಡಿ ಮಾಡಿ ಗುರುಗಳಾಗ್ತಿದ್ರು. ಅವ್ರು ಕ್ಲಾಸ್ ತಗೊಂಡ್ರೆ ಯಾರು ಬಂದು ಜಾಯ್ನ್ ಆಗ್ತಿದ್ರು ಅವ್ರ ಗುರುಗಳನ್ನಂತ ಹೇಳ್ತಾ ಇದ್ರು. ಬಟ್ ಇನ್ನೂ ಕೆಲವು ಸಂಸ್ಥೆಯಲ್ಲಿ ಸರ್ಟಿಫಿಕೇಟ್ ಕೊಡುದಿಲ್ಲ. ಅವ್ರದೊಂದು ಶಿಬಿರಗಳನ್ನ ಅಟೆಂಡ್ ಆದ್ರೆ ಸಾಕಾಗತ್ತೆ, ನಾವು ಯೋಗ ಟೀಚರ್ ಆಗಿರ್ಲಕ್ಕ. ಆದ್ರೆ ಈಗ ಏನು ಸರ್ಟಿಫೈಡ್ ಟೀಚರ್ ಅನ್ನೇ ಕೇಳ್ತ್ರಿ ಎಲ್ಲರೂ. ನಾವು ಮಾಡ್ಬೇಕಂದ್ರೆ ಒಂದು ಸರ್ಟಿಫಿಕೇಟ್ ನಮ್ಗೆ ಬೇಕೇ ಬೇಕಾದ.
ಹಂಗಾಗಿ ನಾನು ವ್ಯಾಸ ಯೂನಿವರ್ಸಿಟಿ ಬೆಂಗಳೂರು ಯೋಗಕ್ಕಂದೇ ಮೀಸಲಾಗಿಟ್ಟ ಯೋಗ ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನ ಅಂತ ನಾಗೇಂದ್ರ ಇದ್ರಲ್ಲ ಅವ್ರದ್ದು ಯೂನಿವರ್ಸಿಟಿ ಅದು. ಅದರಿಂದ ನಾನು 1 ತಿಂಗಳ ಅವ್ರದ್ದು ಯೋಗ ಶಿಕ್ಷಕಿ ತರಬೇತಿ ಮಾಡಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಅವರು. ಅದು ಪ್ರಪಂಚದಲ್ಲಿ ಎಲ್ಲ ತಿಂಗಳು ಅಲ್ಲಿ ಇದ್ದು ಆ ಕೋರ್ಸ್ ಮಾಡ್ಬೇಕು ಅದನ್ನ ಮಾಡ್ಕೊಂಡು ನಾನು ಅಲ್ಲಿ ನಮ್ದು ಹೇಳ್ದಲ್ಲ, ನಮ್ದು ಕ್ಲಬ್ ಇತ್ತಲ್ಲಿ ನಮ್ಮ ಗಂಡ ಕೆಲಸ ಮಾಡೋ ಕಂಪನಿದು. ಅಲ್ಲಿ ನಾನು ಉಚಿತವಾಗಿ ಯೋಗ ಶಿಕ್ಷಣ ಮಾಡೋಕೆ ಶುರು ಮಾಡಿದೆ. ನಮ್ದು ನನ್ನ ಗಂಡ ಕಲಿಸುವ ಇದ್ರದ್ದೇ ಕಂಪನಿದೇ ಒಂದು ಶಾಲೆ ಇತ್ತು, ಪ್ರಾಥಮಿಕ ಶಿಕ್ಷಣ ಕೊಡೋ ಶಾಲೆ. ಅಲ್ಲಿ ಸಹ ಸುಮಾರು ದಿನದಿಂದ ಕೇಳ್ತಾ ಇದ್ದಿದ್ರು ನನಗೆ, ಮಕ್ಕಳಿಗೆ ಯೋಗ ಇದು ಮಾಡಿ. ಈಗ ಈ ಯೋಗ ದಿನಾಚರಣೆ ಅಂತಾರಾಷ್ಟ್ರೀಯ ಅಂತ ಆದ್ಮೇಲೆ ಯೋಗಕ್ಕೆ ಎಲ್ಲಿಲ್ಲದ ಮಾನ್ಯತೆ. ಎಲ್ಲರೂ ಯೋಗ ಕಲಿಯೋಕೆ ಹೊರಡುವವ್ರೆ. ನೀವು ನಮ್ಮ ಅಲ್ಲಿ ಬೇರೆ ಬೇರೆ ವಿದೇಶದ ಮಕ್ಕಳು, ಚಿಕ್ಕ ಮಕ್ಕಳು ಎಲ್ಲ ಅವ್ರಿಗೆ ಕಲಿಸಿಕೊಡಿ ಅಂತ ಕೇಳ್ತಾ ಇದ್ರು. ಆ ಮಕ್ಕಳಿಗೆ ಮತ್ತೆ ಇಲ್ಲಿ ಎಲ್ಲ ಯೋಗನ ಉಚಿತವಾಗಿ ಕಲಿಸೋಕೆ ಶುರು ಮಾಡಿದೆ. 2018ರಿಂದ ಕಲಿಸ್ತಾ ಇದ್ದೆ ನಾನು. ಬೇರೆ ಬೇರೆ ದೇಶದ ಪ್ರಜೆಗಳು ಕಲಿತಾ ಇದ್ರು, ಒಮಾನಿಗಳು, ಯುರೋಪಿಂದು ಬೇರೆ ಬೇರೆ ನೆದರ್ಲ್ಯಾಂಡ್ಸಿನವರು. ಯೋಗ ಕೂಡ ನಮ್ಮ ಭಾರತೀಯ ಮೂಲ ಒಂದು ಯೋಗ ಹುಟ್ಟಿದ್ದು ಅಥವಾ ಏನಾದರೂ ಭಾರತದಲ್ಲೇ ಅದನ್ನು ಕೂಡ ನೀವು ವಿದೇಶದಲ್ಲಿ ಪ್ರಚುರಪಡಿಸುವಂಥ ಅವಕಾಶ ನಿಮಗೆ ಒದಗಿತ್ತು. ಆ ಮೂಲಕ ಕೂಡ ಈ ಸಂಸ್ಕೃತಿಯಿಂದ ಎಲ್ಲವೂ ಕೂಡ ಎಲ್ಲವನ್ನ ನೀವು ಅಲ್ಲಿ ಮಾಡುವಂಥ ಯೋಗ ಖಂಡಿತ ಭಾರತೀಯರಾಗಿ ನಿಮಗೆ ಸಿಕ್ಕಿದ್ದು ಬಹುಶಃ ಮೇಲಿನವನು ಕೊಟ್ಟ ಒಂದು ವರ ಅಂತ ಹೇಳ್ಬೋದು. ಖುಷಿ ಇದೆ, ಅದೆಲ್ಲ ಕೇಳುವಾಗಲೇ ಖುಷಿ ಆಯ್ತು, ಯಾಕಂದ್ರೆ ಎಲ್ಲರಿಗೂ ಈ ಅವಕಾಶ ಸಿಗುವುದಿಲ್ಲ. ಮತ್ತೆ ಇದೆಲ್ಲ ಮಾಡೋದ್ರಿಂದ ಮುಖ್ಯವಾಗಿ ಯೋಗ ಮಾಡೋದ್ರಿಂದ ನಾವು ಕಲ್ಸೋರಿಗೆ ಮಾತ್ರ ಉಪಯೋಗ ಆಗೋದಿಲ್ಲ, ನಮ್ಗೆ ಕಲಿಯೋರಿಗೆ ಮಾತ್ರ ಉಪಯೋಗ ಆಗೋದಿಲ್ಲ, ಕಲ್ಸೋರಿಗೆ ಜಾಸ್ತಿ ಉಪಯೋಗ ಆಗುತ್ತದೆ. ನಾನು ಯೋಗ ಗೊತ್ತಿತ್ತಂತ ಹೇಳಿದ್ರು ಒಂಥರ ನಾವು ಒಬ್ಬರೇ ಮಾಡೋತಿಗೆ ಅದು ಸೋಮಾರಿ. ಇನ್ನೊಬ್ರಿಗೆ ಕಲ್ಸುವಾಗ ನಾವು ಸರಿಯಾಗಿ ಮಾಡತ್ತ. ನಂದು ಎಲ್ಲಾ ಮತ್ತೆ ಒಂದು ಜವಾಬ್ದಾರಿ ಇರುತ್ತೆ, ನಾವು ಇಷ್ಟು ಕಲ್ತು ಹೋಗ್ಬೇಕು, ಅವ್ರಿಗೆ ಇವತ್ತು ಇದನ್ನ ಹೇಳಿ ಕೊಡ್ಕ ಹಂಗ್ ಮಾಡಕ್ಕಂತ ಒಂದು ಜವಾಬ್ದಾರಿ ಇರುತ್ತೆ. ಅವಾಗ ನಾವು ಅವ್ರ ಜೊತೆ ಮಾಡುವಾಗ ನಾವು ಅದನ್ನ ಅವ್ರಿಗಿಂತ ನಾವು ಪರ್ಫೆಕ್ಟ್ ಆಗಿ ಕಲಿತೇವೆ. ಮತ್ತೆ ಅದ್ರ ಜೊತೆ ಮಾಡಿದಾಗ ನಾವು ಕೂಡ ಮಾಡ್ಕೊಂಡು ನಿತ್ಯ ಅದನ್ನ ಮಾಡ್ಕೊಂಡು ಹೋಗುವಂತದ್ದು ಒಂದು ವ್ಯವಸ್ಥೆ. ಅದನ್ನ ನನ್ನ ಎಲ್ಲ ಆಸನಗಳು ಸಹ ಸರಿಯಾಗಿ ಮಾಡೋಕೆ ನಂಗೆ ಅಭ್ಯಾಸ ಆಯ್ತು. ಆಮೇಲೆ ವಾರ್ಷಕ್ಕೆ ಇದಕ್ಕೆ ನಾ ಹೇಳ್ದಲ್ಲ, ಬೇರೆ ಬೇರೆ ದೇಶದ ರಷ್ಯಾದ್ದು, ಒಮಾನಿಗಳು, ಆಮೇಲೆ ನೆದರ್ಲ್ಯಾಂಡ್ಸಿನವರು, ಯುರೋಪಿನ ಬೇರೆ ಬೇರೆ ಈ ಇಂಗ್ಲೆಂಡಿನವರು, ಹೀಗೆಲ್ಲ ಶಿಷ್ಯರಿದ್ರು ನನ್ನ ಹತ್ರ. ಒಬ್ಳು ಇರಾನಿ ಅಂತೂ ಅವಳು ನನ್ನ ಹತ್ರ ಯೋಗ ಕಲಿಯೋಕೆ ಶುರು ಮಾಡಿ ಅವಳಿಗೆ ತುಂಬ ಖುಷಿಯಾಗಿ ಅವಳು ಒಂದು ಕ್ಲಾಸ್ ತಪ್ಪದೆ ಬರ್ತಿದ್ಲು. ಕಡೆಗೆ ಎಲ್ಲ ಆಸನ ಚಂದ ಮಾಡಿ ಮಾಡ್ತಿದ್ಲು. ನಾನು ಅವಳಿಗೆ ಹೇಳ್ತಿದ್ದೆ, ನೀನು ಬೇಕಾದ್ರೆ ಈಗ ಕಲಿಸ್ಲಕ್ಕ ಅಂತೇಳಿ. ಕಡೆಗೆ ಅವಳು ಸರ್ಟಿಫಿಕೇಶನ್ ಮಾಡ್ಕೊಂಡ್ಲು. ಅವಳು ಸಹ ಯೋಗದಲ್ಲಿ ಸರ್ಟಿಫಿಕೇಶನ್ ಮಾಡ್ಕೊಂಡು ಈಗ ಅವಳಿಗೆ ಆಸ್ಟ್ರೇಲಿಯಾಕ್ಕೆ ಶಿಫ್ಟ್ ಆಗ್ಬೇಕಾಯ್ತು. ಅವಳು ಅಲ್ಲಿ ಹೋಗಿ ಅವಳು ಯೋಗ ಕ್ಲಾಸ್ ಮಾಡ್ತಾ ಇದ್ಲ. ನಂಗೆ ಮೆಸೇಜ್ ಮಾಡ್ತಲ, ನಿನ್ನಿಂದಾಗಿ ನನಗೊಂದು ಕ್ಯಾರಿಯರ್, ನಂದೇ ವಯಸ್ಸಿನವಳು ಅವಳು ಸಹ. ಅವಳ ಮಕ್ಕಳೆಲ್ಲ ದೊಡ್ಡ ಇದ್ದಿದ್ದು. ಇವೆಲ್ಲ ಜೀವನದ ಒಂದು ಖುಷಿ ಕ್ಷಣಗಳು ಯಾವತ್ತು ನೆನ್ಪಿಟ್ಕೊಳಕ್. ಯಾಕಂದ್ರೆ ನಾವು ಕಲ್ತ ವಿದ್ಯೆ ಮತ್ತೊಬ್ಬರಿಗೂ ಅದು ಉಪಯೋಗ ಆಗಿ ಅವರು ಕೂಡ ನಮ್ಮ ದೇಶದ ವಿದ್ಯೆ. ಇಲ್ಲಿಂದ ನಾವು ಭಾರತೀಯರು ಅಂತ ಎಲ್ಲರಿಗೂ ಭಾರತೀಯರು ಅನ್ಕೊಂಡು ನಿಮ್ಗೆ ಯೋಗ ಬತ್ತ. ಹೌದು ಆತರ ಆಗಿದೆ ಈಗ. ಅದು ನೀವು ಹೇಳ್ದಂಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆದ್ಮೇಲಂತೂ ಯೋಗಕ್ಕಷ್ಟು ಮಾನ್ಯತೆ ಸಿಕ್ಕಿತು. ಅದು ಒಂದು ಪ್ರೀತಿ ಇದೆ. ಅಂದ್ರೆ ಬೇರೆಯವರಿಗೂ ಕೂಡ ಅದನ್ನ ನಾನು ಕಲಿಸಿ ನಾವು ಅದನ್ನ ಕಲಿಯೋದು ಯಾವತ್ತೂ ಅಷ್ಟೇ. ನಾವು ಏನು ಚಿನ್ನ ಪುಟ್ಟ ಇಟ್ಟಷ್ಟು ಇದಾಗ್ತಾ ಹೋತಂತಲ್ಲ, ಹಾಗೆ ನಾವು ಕಲಿಸ್ತಾ ಹೋದಂಗೂ ನಾವು ಕಲಿತಾ ಅದರಲ್ಲಿ ನೀವು ಆ ನೀವು ಕಲಿತಾ ಅದ್ರ ಜೊತೆಗೆ ಅವ್ರಿಗೆ ಕಲಿಸಿ ಅವರಿಗೂ ಒಂದು ಬದುಕಿಗೆ ದಾರಿ ಮಾಡಿಕೊಟ್ಟ. ನೀವು ಹೇಳ್ದಂಗೆ ವಿದೇಶಿಯವರು ಕೂಡ ಕಲಿತು ಅದನ್ನೇ ಮುಂದೆ ಅವ್ರ ಜೀವನದಲ್ಲಿ ಒಂದು ಬದುಕು ಕಟ್ಟಿಕೊಂಡು ಹೋದ್ರೆ ಅಂತ ಹೇಳುವಾಗ ಖುಷಿ. ಅದು ಅವೆಲ್ಲ ಮಾಡ್ಲಿಕ್ಕೆ ಒಂದು ಸದವಕಾಶ ನಿಮ್ಗೆ ಒದಗಿತಂತ ಭಾರಿ ಖುಷಿ ಆಗ್ತಿತ್ತು. ನಿಮ್ಮನ್ನ ಮಾತಾಡ್ಸುವಾಗ ಅದೆಲ್ಲ ಕೇಳುವಾಗ್ಲೇ ಖುಷಿ ಆಗ್ತಿತ್ತು. ಹೌದು, ಅದನ್ನೆಲ್ಲ ನಂಗೆ ಇಲ್ಲಿ ಬಂದು ಹೇಳೋಕಾಯ್ತಂತೇಳಿ ನಾನು ನೀವು ಮೊನ್ನೆ ನಿಮ್ಮ ಹತ್ರ ಮಾತಾಡಿದಾಗ ನಾನು ಹೇಳೋಕೊಟ್ಟಾಗ ಇಷ್ಟೆಲ್ಲ ಮಾಡಿದ್ನ ನಾನು ಅಂತೇಳಿ ನಂಗೆ ಅನ್ಸುವಂಗ ಆಯ್ತು. ನಾವೀಗ ಹೇಳ್ಕೊಳ್ಳುವಾಗ ನಮ್ಗೆ ಖುಷಿ ಆಯ್ತು. ಇಷ್ಟೇ ಅಲ್ಲ, ಈಗ ಕಲೆ ಆಯ್ತು, ಸಂಸ್ಕೃತಿ ಆಯ್ತು, ಧಾರ್ಮಿಕವಾಗಿಯೂ ನೀವು ತೊಡಗಿಕೊಂಡಿದ್ರಿ. ಅದು ಕೂಡ ನಮ್ಮ ಭಾರತೀಯ ಒಂದಿಷ್ಟು ಸ್ತೋತ್ರಗಳಾಗಿದ್ದು, ಸ್ತೋತ್ರ ಪಠಣ ಇಂಥದ್ದೆಲ್ಲ ಅದನ್ನು ಕೂಡ ಮಾಡ್ಲಿಕ್ಕೆ ಹೊರಟಿದ್ರಿ. ಅದ್ರದ್ದು ಒಂದು ಸಂಸ್ಥೆ ಏನೋ ಕಟ್ಕೊಂಡಿದ್ರಿ ನೀವು ಕೂಡ. ಸಂಸ್ಥೆ ಅಂದ್ರೆ ನಮ್ದು ಒಂದು ಹೀಗೆ ಸಮಾನ ಮನಸ್ಕ ಹೆಂಗಸರ ಒಂದು ಗುಂಪದು. ಸೌಂದರ್ಯ ಲಹರಿ ಅಂತ ಸ್ತೋತ್ರದ ಬಗ್ಗೆ ಕೇಳಿದ್ರೆ ನೀವು, ಶಂಕರಾಚಾರ್ಯರು ರಚಿಸಿದ ಒಂದು 100 ಶ್ಲೋಕಗಳ ದೇವಿಯನ್ನು ಆರಾಧಿಸುವ ಶ್ಲೋಕಗಳಿದು. 100 ದೊಡ್ಡ ದೊಡ್ಡ ಶ್ಲೋಕಗಳು. ಸ್ವಲ್ಪ ಕಷ್ಟದ ಸ್ತೋತ್ರ. ಸೌಂದರ್ಯ ಲಹರಿ ಅಂದ್ರೆ ಕಷ್ಟದ ಸ್ತೋತ್ರ ಇದು ನಂಗೆ ಹೇಗೋ ಎಲ್ಲೋ ಒಂದು ಸಪ್ತಾಹ ಅಂತ ಯಾರೋ ಮಾಡ್ತಾ ಇದ್ರು, ಅಲ್ಲಿ ಹೋಗಿ ನಾನು ಕಲಿತೆ. ಆಮೇಲೆ ಅವರು ಹೇಳಿದ್ರು, ನೀನೀಗ ಕಲ್ತಿದ್ಯಲ್ಲ, ನೀನು 4 ಜನಕ್ಕೆ ಕಲಿಸಿಕೊಡು ಅಂತ ಹೇಳಿದ್ರು. ಹಂಗಾಗಿ ನವರಾತ್ರಿಯಲ್ಲಿ ನಾನು ನಮ್ಮನೆಗೆ ನಂದು ಆಪ್ತ ಗೆಳತಿರೋ 4 ಜನನ ಕರೆದು
ಇದನ್ನ ನಾವು ಮಾಡುವ ಇವತ್ತು ಪಾರಾಯಣ ಮಾಡುವ ಅಂತ ಕಲ್ಸುಕ್ಕಂತ ಹೊರಟಿರ್ಲಿಲ್ಲ ನಾನು. ಪಾರಾಯಣ ಮಾಡುವ ಅಂತ ಕರೆದೆ ಅವ್ರನ್ನ. ಎಲ್ಲ ಒಟ್ಟಿಗೆ ಪಾರಾಯಣ ಮಾಡ್ತಾ ಅವರಿಗೆಲ್ಲರಿಗೂ ತುಂಬ ಖುಷಿ ಆಯಿತು. ಮಾರನೇ ದಿನ ನಮ್ಮ ಮನೇಲಿ ಮಾಡುವ ಅಂತ ಅವರೆಲ್ಲ ಆ ನವರಾತ್ರಿಯಲ್ಲಿ 5 ಜನರ ಮನೇಲಿ ನಾವು ಮಾಡ್ತ. ಆಮೇಲೆ ಅವರೆಲ್ಲ ಇದು ನಾವು ಹಿಂಗೆ ಮಾಡಿ ಬಿಟ್ರೆ ಅದು ಮತ್ತೆ ನಮಗೆ ಮರ್ತೋತ್ತು. ಹಂಗಾಗಿ ಮತ್ತೆ ನಾವು ಮಾಡ್ತಾ ಇಪ್ಪ ಅಂತ ವಾರಕ್ಕೆ ಒಂದಿನ ನಾವು ಸೋಮವಾರ ಮಾಡುವ ಇದು ಎಲ್ಲ ಸೇರಿ ಪ್ರತಿ ಸೋಮವಾರ ಸೌಂದರ್ಯಲಹರಿ ಪಾರಾಯಣ ಮಾಡುವ ಅಂತ ಶುರು ಮಾಡ್ತಾ. ಇದು ನಾವು ಶುರು ಮಾಡಿದೆ 2011ರಲ್ಲಿ. ಹಾಗೆ ನಮ್ಮ ಗುಂಪು ನಾವು ಮಾಡ್ತಾ ಇತ್ತಂದು ಗೊತ್ತಾದವರೆಲ್ಲ ನಾವು ಬರ್ಬೋದಾ ಅಂತ ಸೇರ್ಕಂತ ಬಂದ್ರು. ನಮ್ಮ ಗುಂಪು ಒಂದು 20-25 ಜನರ ಗುಂಪಾಯ್ತು. ಪ್ರತಿ ವಾರ ನಾವು ಮಾಡ್ಕೊಂತ ಬಂತು. ಆಮೇಲೆ ಮುಂದಿನ ನವರಾತ್ರಿ ಬರುವ ಹೊತ್ತಿಗಂತೂ ನಮ್ಮ ದೊಡ್ಡ ಗುಂಪು ಆಯ್ಕೊಂಡಿದ್ದಿತ್ತು. ನವರಾತ್ರಿಯಲ್ಲಿ ನಾವು 10 ದಿನ ಅಷ್ಟು ಸಡಗರದಿಂದ ಪಾರಾಯಣ ಮಾಡಿತ್ತು. ನವರಾತ್ರಿ ಆದ್ಮೇಲಂತೂ ನಮ್ಮ ಗುಂಪಿಗೆ ಮಸ್ಕತ್ತಲ್ಲೆಲ್ಲ ಭಾರಿ ಮಸ್ಕತ್ತಲ್ ವರ್ಲ್ಡ್ ಫೇಮಸ್ ಆಯ್ತು ನಾವೊಂದು ಹೇಳಕ್ಕ. ಎಲ್ಲರೂ ನಮ್ಮ ಗುಂಪಿಗೆ ಬರೋಕ್ ಹೊರಟ್ಕೊಂಡ್ರು. ಅದು ನಮ್ದು ಗುಂಪು ಮುಂದುವರ್ಕಂತ ಬಂತು. ಆಮೇಲೆ ಹೀಗೆ ಬಂದು ನಾವು ಇಲ್ಲಿ ಶೃಂಗೇರಿಯಲ್ಲಿ ಒಂದ್ಸತಿ ರಜೆಗೆ ಬಂದಾಗ ಎಲ್ಲ ಒಟ್ಟಾಗಿ ಶೃಂಗೇರಿ ಶಾರದಾಂಬೆ ಸನ್ನಿಧಿಯಲ್ಲಿ ಪಾರಾಯಣ ಮಾಡುತ್ತ. ಆಮೇಲೆ ಅದ್ರ ಮರು ವರ್ಷ 2018ರಲ್ಲಿ ಶೃಂಗೇರಿಯಲ್ಲಿ, 2019ರಲ್ಲಿ ಮೈಸೂರು ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಪಾರಾಯಣ ಮಾಡ್ತು. 2020ರಲ್ಲಿ ಕೊರೋನಾ ಬಂತಲ್ಲ, ಅಷ್ಟೊತ್ತಿಗೆ ನಮ್ದು ಗುಂಪಿಗೊಂದು ಸ್ವಲ್ಪ ಹಿನ್ನಡೆ ಆಯ್ತು. ಯಾರು ಮನೆಯಿಂದ ಆದ್ರೂ ಸಹ ಆ ಕೊರೋನಾದಂತ ಸಮಯದಲ್ಲಿ ಇದ್ದಕ್ಕಿದ್ದಂಗೆ ಹಾಗಿನ್ನೊಂದು ಪರಿಸ್ಥಿತಿ ಬರ್ಬೋದಂತ ಯಾರಿಗೂ ಗೊತ್ತಿರಲಿಲ್ಲ. ಎಲ್ಲ ನಮ್ಮ ಮನೆಯೊಳಗೆ ಬಂದ್ ಆಗ್ಬೇಕಾಯ್ತಲ್ಲ. ನಮ್ಗಂತೂ ಮಗಳು ಇಲ್ಲಿ, ನಾವಿಬ್ರು ಅಲ್ಲಿ, ಮಗಳಿಗೆ ಬರುವಂಗಿಲ್ಲ, ನಮ್ಗೆ ಇಲ್ಲಿಗೆ ಬರುವಾಗಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಮನಸ್ಸಿಗೊಂದು ಧೈರ್ಯ ಕೊಡೋಕೆ ಈ ಸ್ತೋತ್ರ ಇದ್ದಿತ್ತು. ನಮ್ದೆಲ್ಲ ಗೆಳತಿಯರು ನಾವು ಆನ್ಲೈನ್ ಶುರು ಮಾಡ್ಕಂತಿದ್ದನ್ನ. ಆನ್ಲೈನ್ ಒಳಗೆ ನಾವು ಆ ಒಂದು ಸಮಯದಲ್ಲಿ ಇದು ಗೂಗಲ್ ಮೀಟ್ ಆನ್ ಮಾಡ್ಕೊಂಡು ನಮ್ಮ ಪಾರಾಯಣ ಆನ್ಲೈನ್ ಅಲ್ಲಿ ಎಲ್ಲದೂ ಫೇಮಸ್ ಆದದಿದ್ರೆ ಬಹುಶಃ ಅಲ್ಲಿಂದ ಮುಂದೆ ಕಂಟಿನ್ಯೂ ಆಯ್ತು. ಅದೇ ನಮ್ಮ ಕನ್ನಡ ತರಗತಿ ಸಹ ಹಂಗೆ ಅದ್ ನಿಂತೋಯ್ತು ಕೊರೋನಾದಲ್ಲಿ. ಅದು ಮತ್ತೆ ಆನ್ಲೈನ್ ಇಂದ ಶುರು ಆಯ್ತು. ಹಂಗಾಗಿ ಅದು ಮುಂದುವರ್ಕೊಂಡು ಬಂತು. ಈ ವರ್ಷ ಮೊನ್ನೆ ಅಷ್ಟೇ ನವರಾತ್ರಿ ನಮ್ಮ ಅಮ್ಮ ಸಹ ಮಸ್ಕತ್ತಿಗೆ ಬಂದಿದ್ದಿದ್ರಷ್ಟೊತ್ತಿಗೆ. ನಮ್ಮ ನವರಾತ್ರಿ ಸಡಗರ ಅಲ್ಲಿ ಬಂದೇ ಕಾಣಕದು ಎಷ್ಟು ಸಂತೋಷದಿಂದ ನಾವು ನಮ್ಮ ಗುಂಪಿನವರೆಲ್ಲ ಮಾಡ್ತಾರ ಅಂತೇಳಿ ಅದನ್ನ ನಡೆಸ್ಕೊಂಡು ಬರ್ತಾ ಇತ್ತು ಇಷ್ಟು ವರ್ಷವೂ ಅದು ಕಂಟಿನ್ಯೂ 15 ವರ್ಷ ಪೂರ್ತಿ ಮಾಡಿತ್ತು ನಮ್ಮ ಸೌಂದರ್ಯಲಹರಿ ಗುಂಪು ಮಸ್ಕತ್. ಅಂತೂ ಎಲ್ಲದರೊಳಗೂ ಈ ಕಡೆ ಧಾರ್ಮಿಕದಿಂದ ಹಿಡಿದು ಸಾಂಸ್ಕೃತಿಕ ಕಲೆ ಯಾವುದೇ ಆಗಲಿ, ಜೊತೆಯಲ್ಲಿ ಯೋಗ ಇಂಥ ವಿದ್ಯೆಗಳು ಎಲ್ಲವೂ ಭಾರತೀಯ ಮೂಲವನ್ನ ಸೊಗಡನ್ನ ಇಟ್ಟುಕೊಂಡು ವಿದೇಶದಲ್ಲಿ ಇವತ್ತಿನವರೆಗೆ ಕೆಲಸ ಮಾಡ್ತಾ ಇದ್ರು. ಮತ್ತು ಒಂದು ಯಾವುದೇ ನಾವು ಸಂಘಟನೆ ಮಾಡ್ಬೇಕಾದ್ರೆ ಸಂಘಟಿತರ ಆಗೋರು ಒಂದಿಷ್ಟು ಜನ ಸಿಕ್ಕಿದ್ರು, ಆದರೆ ಮುನ್ನಡೆಸ್ಕೊಂಡು ಹೋಗೋರು ಒಬ್ರು ಬೇಕಾಗತ್ತೆ. ಆ ಮುನ್ನಡೆಸುವಂಥ ಕ್ವಾಲಿಟಿ ಬಹುಶಃ ನಿಮ್ಮಲ್ಲಿ ಇದ್ದಿತ್ತೇನೋ, ಅದಕ್ಕೆ ನಿಮ್ಮನ್ನೆಲ್ಲರೂ ಸೆಲೆಕ್ಟ್ ಮಾಡ್ತಿದ್ರಿ. ಇಲ್ಲ ನೀವು ಮಾಡ್ಲಕ್ಕ ನಿಮ್ಗೆ ಆತ ಅಂತ ಹೇಳಿ ಬಹುಶಃ ಎಲ್ಲರನ್ನ ಕೂಡಿಕೊಂಡು ಮುನ್ನಡೆಸೋರಿಗೆ ಈ ಕಡೆ ತುಂಬ ಸಿಟ್ಟಿದ್ರು ಆತಿಲ್ಲ ಅಂಬ್ರ, ಅಥವಾ ಈ ಕಡೆ ತೀರಾ ಅವ್ರು ಹೇಳ್ದೆ ಮಾಡ್ಲಿಕ್ಕೂ ಆತಿಲ್ಲ. ಎಲ್ಲರನ್ನೂ ಮ್ಯಾನೇಜ್ ಮಾಡ್ಕೊಂಡು ಒಬ್ಬೊಬ್ರಿಗೆ ಒಂದೊಂದು ಮಾತು ಈಗ ಬಂದೇ ಬರುತ್ತೆ. 4 ಜನ ಸೇರಿದಲ್ಲಿ ಒಂದೊಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದೇ ಇರುತ್ತೆ. ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗೋರಿಗೆ ನಾಯಕ ಅಂತ ಹೇಳಿದ. ಬಹುಶಃ ಆ ನಾಯಕತ್ವ ನಿಮ್ಮಲ್ಲಿ ಇದ್ದಿತ್ತೇನೋ ಗೊತ್ತಿಲ್ಲ ನಂಗೆ. ಆದರೆ ನಾನು ಹೇಳೋದು ನನ್ನ ಗೆಳತಿಯರೆಲ್ಲ ಹೇಳ್ತಾರೆ, ನೀನು ಲೈಕ್ ಮಾಡಿ ನಡ್ಸ್ಕೊಂಡು ಹೋಗ್ತಾ ಇದ್ದಿ, ಹಂಗೆ ನಡೀತಿತ್ತ. ನಾ ಹೇಳೋದು ಎಲ್ಲ ದೇವಿ ನಮ್ಮನ್ನ ಆರಿಸ್ಕೊಂಡಿದ್ಲ, ಅದಕ್ಕೆ ನಾವೆಲ್ಲ ಒಟ್ಟಿಗೆ ನಡ್ಕೊಂಡು ಹೋಗ್ತಾ ಇದ್ದ. ಅದು ಪ್ರೇರಣೆ ಇರ್ಬೋದು, ಮತ್ತೆ ಜೊತೆ ಇರುವವರದ್ದು ಮನಸ್ಥಿತಿಗಳು ಇರ್ಬೋದು. ಆದ್ರೂ ಒಬ್ರು ಹೀಗ್ ಮಾಡುವ ಹಾಗೆ ಮಾಡುವ ಹೇಳುವವರೊಬ್ರು ಬೇಕಾಗುತ್ತೆ. ಒಂದು ನಡ್ಸ್ಕೊಂಡು ಹೋಗೋರು ಹೇಳೋರೊಬ್ರು ಬೇಕಾಗುತ್ತೆ. ಹೇಳಿದಾಗ ಎಲ್ಲರೂ ಹ್ಞೂ ಅಂತ ಬರ್ತಾರೆ. ಆ ರಿಸ್ಕು ಆ ಜವಾಬ್ದಾರಿ ಎಲ್ಲರೂ ತಗೊಳಕ್ ರೆಡಿ ಇರೋದಿಲ್ಲ. ಬಹುಶಃ ಅದೆಲ್ಲ ನಿಮ್ಮಲ್ಲಿ ಆ ಕ್ವಾಲಿಟಿ ಇದ್ದಿತ್ತು, ನಿಮ್ಮನ್ನ ಅರ್ಸ್ಕೊಂಡು ಬಂತ. ಬಹುಶಃ ನಿಮ್ಮನ್ನ ಸೆಲೆಕ್ಟ್ ಮಾಡಿದ ದೇವಿ ಇರ್ಬೋದು ಅಥವಾ ನಮ್ಮ ಭಾರತ ಮಾತೆ ಇರ್ಬೋದು, ಎಲ್ಲದೂ ನಿಮ್ಮನ್ನ ಆ ಸೆಲೆಕ್ಟ್ ಮಾಡಿದಕ್ಕೆ ನಿಮ್ಮದು ಆ ಕ್ವಾಲಿಟಿ ಇದೆ ಅಂತ ಸೆಲೆಕ್ಟ್ ಮಾಡಿರಬಹುದು. ಅಂತೂ ಎಲ್ಲ ನಿಮ್ಮ ಒಂದಿಷ್ಟು ವಿದೇಶದಲ್ಲಿ ಈ ಭಾರತೀಯ ಸಂಸ್ಕೃತಿ ಆಗಿರೋ ಎಲ್ಲವನ್ನ ಒಂದು ಪಸರಿಸ್ತಾ ಇರೋದೇ ಒಂದು ಖುಷಿ. ಅದನ್ನೆಲ್ಲ ಮಾಡ್ಕೊಂಡು ಇಷ್ಟುವರೆಗೆ ಬಂದಿದ್ರಿ. ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅದ್ರ ಬಗ್ಗೆ ಎಲ್ಲ ನೀವು ಕೆಲಸಗಳನ್ನು ಮಾಡಲಿ. ತಾಯಿ ಆಗಿರ್ಬೋದು ಅಥವಾ ನಮ್ಮ ಭಾರತ ಮಾತೆ ಆಗಿರೋ ನಿಮಗೆ ಆದಷ್ಟು ಅದ್ರ ಬಗ್ಗೆ ಒಲವನ್ನು ಹೆಚ್ಚು ಕೊಡಲಿ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಆರೋಗ್ಯ ಭಾಗ್ಯ ನಮಗಿದ್ರೆ ಎಲ್ಲವೂ ಸುಲಲಿತವಾಗಿ ಹೋಗ್ತಾ ಇರುತ್ತೆ ಅಂತ ಹೇಳಕ್ಕೆ. ಆ ಥರದಲ್ಲಿ ಎಲ್ಲ ಮಾಡ್ಕೊಂತ ಹೋಗ್ತಾ ಇರಿ ಅಂತ ಹೇಳ್ತಾ, ಮತ್ತು ಖುಷಿ ಆಯಿತು ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿದ್ದು ಖುಷಿ ಆಯಿತು. ಈ ಖುಷಿ ಈ ಪ್ರೀತಿ ನಮ್ಮ ಕುಂದಾಪುರದವರೆಗೆ ಬಂದು ನಿಮ್ಮ ಒಂದಿಷ್ಟು ಅನುಭವವನ್ನು ಈ ಕುಂದಾಪುರ ನೀವು ಕಲಿತ ಕಾಲೇಜ್ ಅಲ್ಲಿಯೇ ಒಂದು ರೇಡಿಯೋ ಕುಂದಾಪುರ ಇತ್ತು, ಅಲ್ಲಿ ಬಂದು ಇಲ್ಲಿ ತನಕ ಮಾತಾಡಿದ್ರಿ. ನಿಮ್ಮೆಲ್ಲ ಮಾತುಗಳನ್ನು ಕೇಂಡು ಖುಷಿಪಟ್ಟೆ. ಇನ್ನೂ ಹೆಚ್ಚೆಚ್ಚು ಇಂತಹ ಕೆಲಸಗಳು ನಿಮ್ಮಿಂದ ನಡೀಲಿ ಅಂತ ಹೇಳ್ಕೊಂತ ಬಂದಿದ್ದಕ್ಕಾಗಿ ಇಲ್ಲಿವರೆಗೆ ಬಂದು ನಿಮ್ಮ ಎಲ್ಲ ಅನುಭವ ಅನಿಸಿಕೆಯನ್ನು ಹಂಚ್ಕೊಳ್ಳೋದಕ್ಕೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ. ತುಂಬ ಧನ್ಯವಾದಗಳು. ನೀವು ಹೇಳಿದ್ರಲ್ಲ ಕುಂದಾಪುರ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಶ
ನಿರೀಕ್ಷೆ ಅಂತೇಳಿ ರಾಮ ಹೇಳ್ದ ಅಂತ ಅವತ್ತು. ಈ ಚಿನ್ನದ ಲಂಕೆ ನಂಗೆ ಬೇಡ, ನಾನು ವಾಪಸ್ ಜನ್ಮಭೂಮಿಗೆ ಹೋತೆ ಅಂತೇಳಿ. ಹೌದು. ಅದೇ ಭಾವನೆ ನನ್ನ ಮನಸ್ಸಲ್ಲೂ ಇತ್ತಿವತ್ತು. ಅಷ್ಟ ಆ ವಿದೇಶದಲ್ಲಿ ಹೋಗಿ ಅದು ಮಾಡಿದೆ ಇದು ಮಾಡಿದೆ ಅಂತೆಲ್ಲ ಹೇಳೋದಕ್ಕಿಂತ ನಮ್ಮ ಊರಾಗ ಬಂದು ನನ್ನ ಕಾಲೇಜಿಗೆ ಕೂತ್ಕೊಂಡ ಇದನ್ನ ಹೇಳುವಾಗ ಆ ಮನಸ್ಸಿನ ಭಾವನೆ ಹೆಮ್ಮೆ ಇತ್ತಲ್ಲ. ನಾನು ಇನ್ನೂ ಏನಾದರೂ ಮಾಡುವ, ಇನ್ನೊಂದ್ಸತಿ ಬಂದು ಇನ್ನೂ ಏನೇನೋ ಮಾಡಿದೆ ಅಂತ ಹೇಳ್ಕೊಂಬ ಅಂಬ ಒಂದು ಹುಮ್ಮಸ್ಸನ್ನು ನೀವು ಇವತ್ತು ನನ್ಗೆ ಕೊಟ್ರಿ ಇಲ್ಲಿ ಕರೆದ್ರಿಂದ. ಅದಕ್ಕೆ ನಿಮಗೆ ಧನ್ಯವಾದಗಳು. ರೇಡಿಯೋ ಕುಂದಾಪುರ ಇನ್ನೂ ದೊಡ್ಡದಾಗಿ ಬೆಳೀಲಿ, ನಮ್ಮ ಹಾಗೇನವ್ರು ತುಂಬ ಜನ ಬಂದು ಇಲ್ಲಿ ಮಾತಾಡೋಂಗಾಗಲಿ. ನಿಮಗೆ ಧನ್ಯವಾದಗಳು. ಖಂಡಿತ ನಿಮ್ಮಂಥವ್ರು ಬರ್ತಾ ಇದ್ರೆ ರೇಡಿಯೋ ಕುಂದಾಪುರ ಬೆಳೀತಾ ಇರತ್ತೆ ಅಂತ ಹೇಳ್ಕಂತ ಇಲ್ಲಿವರೆಗೆ ಬಂದಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ, ಕೇಳ್ತಾ ಇದ್ರಿ ಅಲ್ದಾ, ನೀವು ಕೇಳ್ತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಸುಪ್ರೀತ ಪುರಾಣಿಕ. ಬದುಕಿನ ಸಂಗೀತವೇ ಸುಪ್ರೀತ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೆ. ಹೀಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ.